Okay, so ಏನು ಡೌಟ್ಸ್ ಇಲ್ಲ ಅಂದರೆ ಸೊ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಸೊ ಕಾಣಿಸ್ತಾ ಇದೆಯಾ ಸ್ಕ್ರೀನ್? ಸ್ಕ್ರೀನ್ ಕಾಣಿಸ್ತಿದೆಯಲ್ಲ? Yes, sir. ಓಕೆ, ಫೈನ್, ಥ್ಯಾಂಕ್ ಯು. ಓಕೆ, ಸೊ ಇವಾಗ ನಿನ್ನೆ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ನಂಬರ್ ಫ್ರೆಂಡ್ಸ್. ಓಕೆ, ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್ದು ಸೊ ಇಲ್ಲಿ ಪರ್ಸೆಂಟೇಜ್ ವೈಸ್ ನಿಲ್ಲಿಸಿದ್ವಿ ಅಲ್ವಾ? ಸೊ ಇವಾಗ ಆಕ್ಸಸ್ ಸೀಕ್ವೆನ್ಸ್ ಕಂಡೀಷನ್ ಟೈಪ್ಸ್. ಓಕೆ, ಸೊ ನಾನು ಕಂಡೀಷನ್ ಟೈಪ್ಸ್ನ ಏನು ಮೇಂಟೈನ್ ಮಾಡಿರಲಿಲ್ಲ, ಜಸ್ಟ್ ಆಕ್ಸಸ್ ಸೀಕ್ವೆನ್ಸ್ಗೆ ಸ್ಟಾಪ್ ಮಾಡಿದ್ದೆ ಅಲ್ವಾ? ಸೊ ಇವಾಗ ಕಂಡೀಷನ್ ಟೈಪ್ಸ್ನ ಮಾಡೋಣ. financial accounting, global settings, tax on sales and purchase, basic settings. ಸೊ ಚೆಕ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್. ಸೊ ಇಲ್ಲಿ ನಾನು ಆಕ್ಸಸ್ ಸೀಕ್ವೆನ್ಸ್ ಹೇಳಿದೆ, MWST ಸ್ಟ್ಯಾಂಡರ್ಡ್ ತೊಗೊಂಡಿದ್ವಿ. ಓಕೆ, ಸೊ ಡಿಫೈನ್ ಕಂಡೀಷನ್ ಟೈಪ್ಸ್ ಮಾಡಬೇಕಿತ್ತು. ಓಕೆ, ಸೊ ಡಿಫೈನ್ ಕಂಡೀಷನ್ ಟೈಪ್ಸ್. ಸೊ ಇವಾಗ ಇಲ್ಲಿ ನಾವು ಸೊ ನ್ಯೂ ಕಂಡೀಷನ್ ಟೈಪ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಸಿಸ್ಟಮಲ್ಲಿ. ಓಕೆ, ಸೊ ಈಗ ನ್ಯೂ ಎಂಟ್ರೀಸ್. ಸೊ ಇವಾಗ ನ್ಯೂ ಕಂಡೀಷನ್ಸ್ ಟೈಪ್ಸ್ನ ನಾವು ಡಿಫೈನ್ ಮಾಡ್ತಾ ಹೋಗ್ಬೇಕು ಸಿಸ್ಟಮಲ್ಲಿ. ಓಕೆ, ಸೊ ಕಂಡೀಷನ್ ಟೈಪ್ಸ್ ಏನಕ್ಕೆ ಅಂದರೆ ಸೊ ಲೈಕ್ ನಾವು ಸೊ ಇನ್ಪುಟ್ ಟ್ಯಾಕ್ಸು, ಇನ್ಪುಟ್ CGST ಆ್ಯಂಡ್ ಔಟ್ಪುಟ್ CGST. ಸೊ ಇದರಲ್ಲಿ ನಾವು ಯಾವ ಥರ IGST CGSTಗೆ ಸೊ ಡಿಫೈನ್ ಮಾಡ್ತೀವಿ ಅಂತ. ಓಕೆ, ಸೊ ಇದರಿಂದ ನಿಮಗೆ ಏನಾಗುತ್ತೆ, ಇದು ನಿಮ್ಗೆ ಡಿಫೈನ್ ಮಾಡಿದ್ರೆ ಸೊ ಬೇಸ್ಡ್ ಆನ್ ದಟ್ ನಿಮಗೆ ಇನ್ಪುಟ್ ಟ್ಯಾಕ್ಸು ಔಟ್ಪುಟ್ ಟ್ಯಾಕ್ಸ್ದು ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಓಕೆ, ಸಿಸ್ಟಮಲ್ಲಿ. ಸೊ ಅದಕ್ಕೋಸ್ಕರ ನಾವು ಆಕ್ಸಸ್ ಸೀಕ್ವೆನ್ಸ್ನ ಮೇಂಟೈನ್ ಮಾಡೋದು. ಓಕೆ, ಸೊ ಇಟ್ ವಿಲ್ ಅಲೋ ಟು ವ್ಯಾಲಿಡ್ ಕಂಡೀಷನ್ಸ್ ರೆಕಾರ್ಡ್ಸ್ ಫಾರ್ ದ ಕಂಡೀಷನ್ ಟೈಪ್. ಓಕೆ, ಸೊ ಇದು ಮೇನ್ ನಾನು ಆಕ್ಸಸ್ ಸೀಕ್ವೆನ್ಸ್ ಮೇಂಟೈನ್ ಮಾಡಿದ್ರೇ ಇನ್ಪುಟ್ಟು ಔಟ್ಪುಟ್ಸ್ ಟ್ಯಾಕ್ಸ್ಗೂ ನಿಮಗೆ ಡಿಫ್ರೆನ್ಸು, ದೆನ್ ಕಂಡೀಷನ್ಸ್ ಟೈಪ್ಸು ಸೊ ಎಲ್ಲ ಸಪ್ರೇಟ್ ಡಿರೈವ್ ಆಗೋದು. ಓಕೆ, ಸಾರಿ, ಇವಾಗ TATM ಇವಾಗ ನಮ್ಮದು ಸೊ ಕಂಪನಿ ಕೋಡು. ಸೊ ನಾವೇನು ಮಾಡೋಣ, ಸೊ ಇನ್ಪುಟ್ ಟ್ಯಾಕ್ಸು ಔಟ್ಪುಟ್. ಒಂದು ಸೆಕೆಂಡ್, ಕಾಲ್. ಹಲೋ. ಹಾಂ, ಐತೆ. ಸಾರಿ. ಸೊ ಇವಾಗ ನಾವು ಟ್ಯಾಕ್ಸ್ ಕಂಡೀಷನ್ ಟೈಪ್ ನಮ್ಮದು ಕಂಪನಿ ಕೋಡ್ TATM ಅಲ್ವಾ? ಸೊ ನಾವು ಅದಕ್ಕೆ ಲೈಕ್ ಅದಕ್ಕೆ ಇದಾಗೋ ಥರನೇ ಮೇಂಟೈನ್ ಮಾಡೋಣ. ಓಕೆ, ಸೊ ನಮ್ಮ ರೆಫರೆನ್ಸ್ಗೋಸ್ಕರ ಸೊ ಇವಾಗ TA ಅಂತ ಹಾಕ್ತೀನಿ ಫಸ್ಟು. ಸೊ ಇನ್ಪುಟ್ ಟ್ಯಾಕ್ಸ್ ಆಗಿರೋದ್ರಿಂದ ಇನ್ಪುಟ್ ಟ್ಯಾಕ್ಸ್ IT ಹಾಕ್ತೀವಿ. ಓಕೆ, ಸೊ TAIT ಅಂದರೆ ಸೊ ಇದು ಇನ್ಪುಟ್ ಟ್ಯಾಕ್ಸ್ ಅಂತ. ಓಕೆ, ಸೊ ಈ ಥರ ಮಾಡೋಣ. TI ಟಾಟಾ ಇನ್ಪುಟ್ CGST TIC. ಓಕೆ, ಸೊ ಇದು ಈಸಿ ಆಗುತ್ತೆ ನೆನ್ಪಿಟ್ಕೊಳ್ಳೋಕ್ಕೆ. ಓಕೆ, ಸೊ ಇವಾಗ ಇಲ್ಲಿ ಮೆನ್ಷನ್ ಮಾಡೋಣ ಏನಕ್ಕೆ ಇದು ಇನ್ಪುಟ್. ಸೊ ಇನ್ಪುಟ್ CGST. ಓಕೆ, ಸೊ ಇನ್ಪುಟ್ CGSTಗೋಸ್ಕರ ನಾವು ಇದು ಕಂಡೀಷನ್ ಟೈಪ್ಸ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದ್ರದ್ದು ಆಕ್ಸಸ್ ಸೀಕ್ವೆನ್ಸ್ ನಾವು ಆಲ್ರೆಡಿ MWST ಕನ್ಸಿಡರ್ ಮಾಡ್ತಿರೋದಿಲ್ಲ, MWST. ನಾವು ಬೇರೆ ಏನಾದ್ರು ಕ್ರಿಯೇಟ್ ಮಾಡಿದ್ರೆ ಸೊ ಅದನ್ನ ಹಾಕ್ಬೇಕು. ಓಕೆ, ಸೊ ಇಲ್ಲಿ ಕಂಡೀಷನ್ ಕ್ಲಾಸ್ನ ಮೇಂಟೈನ್ ಮಾಡಬೇಕು. ಸೊ ಇಲ್ಲಿ ಡ್ರಾಪ್ ಡೌನಲ್ಲಿ ನಿಮಗೆ ಕಂಡೀಷನ್ ಕ್ಲಾಸ್ ಇರುತ್ತೆ. ಸೊ ನೀವು ಟ್ಯಾಕ್ಸ್ಗೋಸ್ಕರ ಮಾಡ್ತಿದ್ದೀರಾ, ಸೊ ಏನಕ್ಕೋಸ್ಕರ ಕಂಡೀಷನ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ. ಓಕೆ, ಸೊ ಟ್ಯಾಕ್ಸಸ್ ಆಗಿರೋದ್ರಿಂದ D ತೊಗೊತೀನಿ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಟೈಪ್. ಸೊ ಕ್ಯಾಲ್ಕುಲೇಷನ್ ಟೈಪ್ನ ಪರ್ಸೆಂಟೇಜ್ ವೈಸಾಗಿ ಕ್ಯಾಲ್ಕುಲೇಟ್ ಮಾಡೋದು, ಸೊ A ತೊಗೊತೀನಿ. ಓಕೆ, ಸೊ ಇಂಡಿಯನ್ ಕ್ಯಾಲ್ಕುಲೇಟ್ ಮಾಡೋದು ಪರ್ಸೆಂಟೇಜ್ ವೈಸ್ ಅಲ್ವಾ? ಸೊ ಹಂಗಾಗಿ ಸೊ ಕಂಡೀಷನ್ ಕ್ಯಾಟಗರಿ ಬಂದ್ಬಿಟ್ಟು ಟ್ಯಾಕ್ಸ್ ಕ್ಯಾಟಗರೀಸ್ ಟ್ಯಾಕ್ಸ್ ಮಾಡ್ತಾ ಇರೋದ್ರಿಂದ ಸೊ D ತೊಗೊತೀವಿ. ಸೊ ಇದೆಲ್ಲ ಸ್ಟ್ಯಾಂಡರ್ಡ್. ಓಕೆ, ಸೊ ಇದೆಲ್ಲ ಏನು ಚೇಂಜಸ್ ಇರೋದಿಲ್ಲ. ಸೊ ನಿಮಗೆ ಪರ್ಸೆಂಟೇಜ್ ವೈಸ್ ಮೇ ಬಿ ಏನಾದರೂ ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಟ್ ಮಾಡದೇ ಇದ್ದರೆ ಮಾತ್ರ ಸೊ ಇದು ಕ್ಯಾಲ್ಕುಲೇಷನ್ ಟೈಪ್ ವಿಲ್ ಬಿ ಗೆಟ್ ಚೇಂಜ್. ಓಕೆ, ಸೊ ಅದರ್ವೈಸ್ ಇಟ್ ವಿಲ್ ಬಿ ಸೇಮ್. ಓಕೆ, ಸೊ ಅದು ಬಿಟ್ಬಿಟ್ಟು ಬೇರೆ ಏನು ಚೇಂಜಸ್ ಮಾಡೋದಿಲ್ಲ. ಓಕೆ, ಸೊ ಇಷ್ಟೇ ಇದು ನಾವು ಡೇಟಾ ಮೇಂಟೈನ್ ಮಾಡೋದಿಲ್ಲ ಅಲ್ಲಿ ಆ್ಯಕ್ಚುಲಿ. ಸೊ ಸೇವ್ ಮಾಡೋಣ. ಸೊ TRL ಸೇವ್ ಮಾಡೋಣ. ಸೇವ್ ಆಯಿತು. ಸೊ ಇವಾಗ ಇದನ್ನ TAIC ಕಂಡೀಷನ್ ಟೈಪ್ನ ಸೊ ನಾವು ಎಕ್ಸೆಲ್ ಮೇಂಟೈನ್ ಮಾಡೋಣ. ಓಕೆ, ಸೊ ಇಲ್ಲಾಂದರೆ ಕನ್ಫ್ಯೂಷನ್ಸ್ ಆಗುತ್ತೆ. ಓಕೆ, ಸೊ
ಓಕೆ. ಸೊ ಇವಾಗ ಕಂಡೀಷನ್ ಟೈಪ್ಸ್ ಯಾವ್ದು ಕ್ರಿಯೇಟ್ ಮಾಡಿದ್ರೆ ಟಿ ಎ ಐ ಸಿ ಇನ್ಪುಟ್ ಸಿ ಜಿ ಎಸ್ ಟಿ. ಐ ಸಿ ಬ್ರಾಕೆಟಲ್ಲಿ ಇನ್ಪುಟ್ ಸಿ ಜಿ ಎಸ್ ಟಿ. ಓಕೆ. ಸೊ ಈ ಥರ ನಾವು ಏನು ಕ್ರಿಯೇಟ್ ಮಾಡ್ತೀವೋ ಅದನ್ನ ಮೇಂಟೈನ್ ಮಾಡ್ಕೊಳ್ಳಿ ರೆಫರೆನ್ಸ್ಗೋಸ್ಕರ. ಸೊ ಇಲ್ಲಾಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಆಮೇಲೆ ಯಾವ್ದು ಐ ಜಿ ಎಸ್ ಟಿಗೆ ಆ್ಯಂಡ್ ಯಾವ್ದು ಸಿ ಜಿ ಎಸ್ ಟಿಗೆ ಯಾವ್ದು ಎಸ್ ಟಿ ಎಸ್ ಟಿಗೆ ಅಂತ. ಸೊ ಯಾವ್ದು ಇನ್ಪುಟ್ ಟ್ಯಾಕ್ಸ್ ಯಾವ್ದು ಔಟ್ಪುಟ್ ಅಂತ. ಓಕೆ. ಸೊ ಅದಕ್ಕೋಸ್ಕರ. ಸೊ ನೆಕ್ಸ್ಟ್, ಸೊ ಇವಾಗ ಟಿ ಎ ಐ ಸಿ ಆಯಿತು. ಸೊ ಇವಾಗ ಟಿ ಎ ಐ ನೆಕ್ಸ್ಟ್ ಎಸ್ ಟಿ ಎಸ್ ಇಲ್ಲ ಎಸ್ ಹಾಕ. ಸೊ ಇನ್ಪುಟ್ ಎಸ್ ಜಿ ಎಸ್ ಟಿ. Okay, so input STSC. So same access sequence and ಎಲ್ಲ ಸೇಮೇ. ಓಕೆ. ಸೊ ಇದರಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಸೊ ಡಿ. ಸೊ ಮೇಂಟೈನ್ ಮಾಡಿ ಸೇವ್ ಮಾಡಿ. ಸೊ ನೆಕ್ಸ್ಟ್ ಟಿ ಎ ಐ ಸಿ. ಸೊ ಇದು ಬಂದ್ಬಿಟ್ಟು ಇನ್ಪುಟ್ ಐ ಜಿ ಎಸ್ ಟಿ. ಓಕೆ. ಸೊ ಇವಾಗ ಸಿ ಜಿ ಎಸ್ ಟಿ ಆಯಿತು. ಸೊ ಎಸ್ ಜಿ ಎಸ್ ಟಿ ಆಯಿತು ಆ್ಯಂಡ್ ಐ ಜಿ ಎಸ್ ಟಿನೂ ಆಯಿತು. ಓಕೆ. ಸೊ ನೆಕ್ಸ್ಟ್ ಅದೇ ಥರ ನಾವು ಔಟ್ಪುಟ್ ಟ್ಯಾಕ್ಸ್ಗೆ ಮಾಡಬೇಕು. ಓಕೆ. ಸೊ ನೆಕ್ಸ್ಟು ಔಟ್. ಸೊ ಇದು ಮೆನ್ಷನ್ ಮಾಡ್ಕೊಳ್ಳಿ. ಸೊ ಟಿ ಐ ಪ್ಲಸ್ ಟಿ ಎ ಐ. So input SGST. So next input IGST. ಸೊ ಇದು ಇನ್ಪುಟ್ಗೆ ಆಯಿತು. ಸೊ ನೆಕ್ಸ್ಟ್ ಔಟ್ಪುಟ್ಗೆ ಮಾಡೋಣ. ಸೊ ಔಟ್ಪುಟ್ಗೆ ಸೊ ಇಲ್ಲಿ ಹಾಕೊಂಬೋಣ. ಫಸ್ಟ್ ಏನು ಹಾಕೋಣ, ಟಿ ಎ ಓ ಸಿ ಹಾಕೋಣ. ಇದು ಔಟ್ಪುಟ್ ಸಿ ಜಿ ಎಸ್ ಟಿ. ಸೊ ನೆಕ್ಸ್ಟ್ ಟಿ ಎ ಓ ಎಸ್ ಔಟ್ಪುಟ್. Next SGST. So next TAOI. Output IGST. Okay. So ಇದನ್ನ ಮೇಂಟೈನ್ ಮಾಡೋಣ. ಸೊ ಫಸ್ಟ್ ಹಾಕೊಂಬಿಟ್ಟು ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ಸೊ ನೆಕ್ಸ್ಟ್ ಕೊಡಿ. ಇಲ್ಲ ಬ್ಯಾಕ್ ಹೋಗ್ಬಿಟ್ಟು ಆದರೂ ಬರ್ಬೋದು. ನೆಕ್ಸ್ಟ್ ಇಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡೋದು. ಸೊ ನೆಕ್ಸ್ಟ್ ಕೊಡಿ. ಸೊ ಟಿ ಎ ಓ ಸಿ. ಸೊ ಔಟ್ಪುಟ್ ಸಿ ಜಿ ಎಸ್ ಟಿ. ಸೊ ಸೇಮ್ access sequence, same category, and set. Next TAOS. So output SGST. So next save ಮಾಡಿ. Next click ಮಾಡಿ. So TAOI. So IGST. So next save ಮಾಡಿ.
ಓಕೆ, ಸೊ ಇವಾಗ ಕಂಡೀಷನ್ ಟೈಪ್ಸ್ ಎಲ್ಲ ಕ್ಲಿಯರಾಗಿ ಮೇಂಟೈನ್ ಮಾಡಿ. ಸೊ ಇದು ನಮ್ಮ ಕಂಡೀಷನ್ ಟೈಪ್ಸ್. ಓಕೆ, ಸೊ ಇದು ಡೈರೆಕ್ಟಾಗಿ ಕೂಡ ಕಾಪಿ ಪೇಸ್ಟ್ ಮಾಡ್ಕೋಬೋದು ನೀವು. ಶಾರ್ಟ್ ಕಂಟ್ರೋಲ್ ವೈ ಕೊಟ್ಬಿಟ್ಟು ಕಾಪಿ ಪೇಸ್ಟ್ ಮಾಡಿ. ಓಕೆ, ಸೊ ಇದು ಬಂದ್ಬಿಟ್ಟು ಕಂಡೀಷನ್ ಟೈಪ್ಸು. ಇದು ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಆಫ್ ಕಂಡೀಷನ್ ಟೈಪ್ಸ್. ಓಕೆ, ಸೊ ನಿಮ್ಗೆ ಇನ್ಪುಟ್ಗೆ ಔಟ್ಪುಟ್ಗೆ ಸಪ್ರೇಟ್ ನಾವು ಕ್ಯಾಟಗರೈಸ್ ಮಾಡಿದ್ದೀವಿ ಇವಾಗ. ಓಕೆನಾ, ಸೊ ಇವಾಗ ಅದನ್ನ ನಾವು ಸಿಸ್ಟಮಲ್ಲಿ ನೆಕ್ಸ್ಟ್ ಇದಾದಮೇಲೆ ಇದಕ್ಕೆ ಟ್ರಾನ್ಸಾಕ್ಷನ್ಸ್ ಅಕೌಂಟಿಂಗ್ ಕೀಸ್ನ ಮೇಂಟೈನ್ ಮಾಡಬೇಕು. ಸೊ ಇವಾಗ ಟ್ರಾನ್ಸಾಕ್ಷನ್ಸ್ ಅಕೌಂಟಿಂಗ್ ಕೀಸ್ನ ಮೇಂಟೈನ್ ಮಾಡಿದ್ರೆ ಮಾತ್ರನೇ ಈ ಇನ್ಪುಟ್ಸ್ದು ಔಟ್ಪುಟ್ ಸಿ ಜಿ ಎಸ್ ಇದು ಟ್ರಿಗರ್ ಆಗುತ್ತೆ. ಓಕೆ, ಸೊ ಅದನ್ನ ಯಾವ ಥರ ಮೇಂಟೈನ್ ಮಾಡಬೇಕು, ಸೊ ಅದನ್ನು ತೋರಿಸ್ತೀನಿ. ಸೊ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಸೇವ್ ಆಗಿದೆ. ಸೊ ಇದನ್ನೆಲ್ಲ ನೀವು ಟಿ ಆರ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಡೌಟ್ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಟಿ ಆರ್ ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಓಕೆ, ಸೊ SC09 ಹೋದರೆ ಸೊ SC09. ಓಕೆ, ಇಲ್ಲ ಹೋದ್ರೆ ನಿಮ್ಗೆ ಯೂಸರ್ ಐ ಡಿ ತೋರಿಸುತ್ತೆ. ನಿಮ್ಮ ಯೂಸರ್ ಐ ಡಿಗೆ ಎಂಟರ್ ಕೊಟ್ಟರೆ ಸೊ ನಿಮ್ಗೆ ಟಿ ಆರ್ ತೋರಿಸುತ್ತೆ. ಸೊ ನಾವು ಕ್ರಿಯೇಟ್ ಮಾಡಿರೋ ಟಿ ಆರ್ ಯಾವುದು ಅದನ್ನು ಚೆಕ್ ಮಾಡ್ಬೋದು. ಸೊ ಇದು ಮಾಡಿಫೈಬಲ್ ಟಿ ಆರ್. ಓಕೆ, ಸೊ ಇದು ಕೂಡ ಮಾಡಿಫೈಬಲ್ಲೇ. ಸೊ ನಮ್ಮದು ಟಾಟಾ ಗ್ರೂಪ್ ಆಫ್ ಮೋಟರ್ಸ್. ಸೊ ಇದೆ ಅಂದ್ಕೊಂಡ್ರೆ ಸೊ ಇದು ರೆಂಡರಲ್ಲಿ ಸೊ ನಾವು ಏನೇನೆಲ್ಲ ಚೇಂಜಸ್ ಮಾಡಿದ್ದೀವಿ ಸೊ ಇದೆಲ್ಲ ಟಿ ಆರ್ ಅಂಡರಲ್ಲಿ ಸೇವ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನಾವು ಏನೇನು ಆ್ಯಕ್ಟಿವಿಟಿ ಮಾಡಿದ್ವಿ. ಫಸ್ಟ್ ಅಕೌಂಟಿಂಗ್ ಇವತ್ತೆಲ್ಲ ನೋಡಿ, ಅಕೌಂಟಿಂಗ್ ಪ್ರಿನ್ಸಿಪಲ್ಲು, ಪೋಸ್ಟಿಂಗ್ ಪೀರಿಯಡ್ಸು, ಅಕೌಂಟಿಂಗ್ ಪ್ರಿನ್ಸಿಪಲ್ಲು, ಟೋಲರೆನ್ಸ್ ಲಿಮಿಟು, ಲೆಜರ್ ಕರೆನ್ಸಿ, ಫಂಕ್ಷನಲ್ ಏರಿಯಾ, ಚಾರ್ಟ್ ಆಫ್ ಅಕೌಂಟ್ಸ್ದು, ಆ್ಯಂಡ್ ರಿಟರ್ನ್ ಅರ್ನಿಂಗ್ಸ್ ಅಕೌಂಟು, ಅಸೈನ್ ಕಂಪನಿ ಕೋಡು, ಇವೆಲ್ಲ ನೋಡಿ ನಾವು ಏನೇನು ಕಾನ್ಫಿಗರೇಷನ್ಸ್ ಮಾಡಿದ್ದೀವಲ್ವಾ. ಸೊ ಇದೆಲ್ಲದು ಈ ಟಿ ಆರ್ ಅಲ್ಲಿ ಇದೆ. ನಾನು ಮೂವ್ ಮಾಡಿದ್ರೆ ಎಲ್ಲ ಚೇಂಜಸ್ಸು ಮೂವ್ ಆಗ್ಬಿಡುತ್ತೆ. ಓಕೆ, ಸೊ ಆ ಥರ. ಸೊ ನಾವೇನು ಇದರಲ್ಲಿ ಕೂಡ ನಾವು ಏನೇನು ಮಾಡಿದ್ದೀವಿ ಅದನ್ನ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಚೆಕ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇದು ನೋಡ್ಬೋದು ಡೇಟಾ ಏನಿದೆ, ಸೊ ಏನು ಮೇಂಟೈನ್ ಮಾಡಿದ್ವಿ ನಾವು. ಓಕೆ, ಸೊ ಪ್ರತಿಯೊಂದು ಟೇಬಲ್ ಲೆವೆಲಲ್ಲೂ ಏನೇನು ಮೇಂಟೈನ್ ಮಾಡಿದ್ವಿ ನೋಡಿ. TAIC, TAII, TAS ನಾವು ಇದೆಲ್ಲ ಮೇಂಟೈನ್ ಮಾಡಿದ್ವಿ ಜಸ್ಟ್ ಇವಾಗ. ಸೊ ಅದೆಲ್ಲ ಟಿ ಆರಲ್ಲಿ ಸೇವ್ ಆಗುತ್ತೆ. ಸೊ ನೀವು ಏನೇ ಮೇಂಟೈನ್ ಮಾಡೋದನ್ನು ಸೊ ಟಿ ಆರಲ್ಲಿ ಸೇವ್ ಆಗುತ್ತೆ. ಸೊ ಆಬ್ಜೆಕ್ಟ್ಸ್ ಬೇರೆ ಇರುತ್ತೆ. ಸೊ T685 ಒಂದು ಆಬ್ಜೆಕ್ಟ್ ಇರುತ್ತೆ. ಸೊ 5A, ಸೊ ಇದೆಲ್ಲ ಸಪ್ರೇಟ್ ಆಬ್ಜೆಕ್ಟ್ ಬೇಸ್ಡ್ ಆನ್ SAP ಸ್ಟ್ರಕ್ಚರ್ ಅದು ಡಿಸೈನ್ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಾರೆ ಅಷ್ಟೇ. ಓಕೆ, ಸೊ ಅವಾಗೆಲ್ಲ ಇನ್ಕ್ಲೂಡ್ ಆಗಿದೆ. ಸೊ ನಿಮ್ಗೆ ಡೌಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೋಬೋದು. ಓಕೆನಾ, ಸೊ ಎಲ್ಲ ಇನ್ಕ್ಲೂಡ್ ಆಗಿದೆ ನೋಡಿ. ಸೊ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ಕೆಲವೊಂದು ಸಲ ನೀವು ಏನು ಸೇವ್ ಮಾಡಿರ್ತೀರೋ ಅದು ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ, ಮಿಸ್ ಮಾಡಿರೋದು ಮಿಸ್ ಆಗಿಬಿಡುತ್ತೆ. ಸೊ ಆ ಥರದಾಗ ಒಂದ್ಸಲ ರೀಚೆಕ್ ಮಾಡ್ಕೋಬೇಕು. ಇದೆಲ್ಲ ರಿಯಲ್ ಟೈಮ್ ಸೀನರಲ್ಲಿ. ಸೊ ಇವಾಗ ಪ್ರಾಕ್ಟೀಸಿಂಗಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ರಿಯಲ್ ಟೈಮಲ್ಲಿ ಏನಾಗುತ್ತೆ ಅಂದರೆ ನಾವು ಟಿ ಆರ್ನ ಮೂವ್ ಮಾಡಬೇಕಾಗುತ್ತೆ ಒಂದು ಸಿಸ್ಟಮಿಂದ ಸೊ ಇನ್ನೊಂದು ಸಿಸ್ಟಮ್ಗೆ. ಸೊ ಅದಕ್ಕೋಸ್ಕರ ಪ್ರಾಪರಾಗಿ ನಾವು ಏನೇನು ಕಾನ್ಫಿಗರೇಷನ್ಸ್ ಮಾಡಿರ್ತೀವಿ ಅದೆಲ್ಲ ಟಿ ಆರ್ ಅಂಡರಲ್ಲಿ ಸೇವ್ ಆಗಿದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬ ಬೆಟರ್. ಓಕೆ, ಸೊ ಇವಾಗ ಕಂಡೀಷನ್ಸ್ ಟೈಪ್ಸ್ ಆಯಿತು. ಸೊ ಇದು ಪ್ರೊಸೀಜರ್ಸ್ ಕೂಡ ನಾವು ಮೇಂಟೈನ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಅಂದರೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ಗೆ ಯಾವ ಥರ ಮಾಡಬೇಕು ಅಂತ. ಓಕೆ, ಸೊ ಅದನ್ನು ತೋರಿಸ್ತೀನಿ ನಾನು. ಸೊ ಯಾವ ಥರ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ನ ಸೊ ಡಿಸೈನ್ ಮಾಡಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ಸೊ ಬಿಫೋರ್ ದಟ್ ನಾವು ಟ್ರಾನ್ಸಾಕ್ಷನ್ಸ್ ಕೀಸ್ನ ಮೇಂಟೈನ್ ಮಾಡ್ತೀವಿ. ಸೊ ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕು, ಸೊ ಫಸ್ಟ್ ಅದನ್ನ ನೋಡ್ಕೊಂಬೋಣ. ಸೊ ಅದಾದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಸೊ ಯಾವ ಥರ ಕ್ಯಾಲ್ಕುಲೇಷನ್ ಪ್ರೊಸೀಜರ್ನ ಮೇಂಟೈನ್ ಮಾಡಬೇಕು ಅಂತ. ಮತ್ತೆ ಇಲ್ಲೇ ಬರಬೇಕು, ಮತ್ತೆ ಇಲ್ಲಿಗೆ ಬಂದ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಈ ಥರ ನಾವು ಮೇಂಟೈನ್ ಮಾಡ್ತೀವಿ. ಸೊ ನಾವು ಯಾವುದು ಟ್ಯಾಕ್ಸ್ ಪ್ರೊಸೀಜರ್ನ ಮೇಂಟೈನ್ ಮಾಡ್ತೀವೋ ಅದೇ ಟ್ಯಾಕ್ಸ್ ಪ್ರೊಸೀಜರ್ನ ಫಾಲೋ ಆಗಬೇಕಾಗುತ್ತೆ. ಓಕೆ, ಸೊ ತೋರಿಸ್ತೀನಿ ಸೊ ಯಾವ ಥರ ಮೇಂಟೈನ್ ಮಾಡಬೇಕು, ಸೊ ಯಾವ ಥರ ಅಂತ. ಸೊ ಇನ್ನೊಂದು ಸ್ಕ್ರೀನಲ್ಲಿ ಅಕೌಂಟಿಂಗ್ ಕೀಸ್ ತೊಗೊಂಡು ಮಾಡೋಣ. ಓಕೆ, ಇದು ಹಂಗೆ ಇರಲಿ, ಮತ್ತೆ ಓಪನ್ ಮಾಡಬೇಕು. ಸೊ ಓಕೆ, ಸೊ ಇವಾಗ ನೀವು ಡಿಫೈನಿಂಗ್ ಟ್ರಾನ್ಸಾಕ್ಷನ್ ಅಕೌಂಟ್ಸ್ ಮಾಡೋದ್ರಿಂದ ಡೈರೆಕ್ಟ್ ಟಿ ಕೋಡಾಗಾದ್ರೂ ಹೋಗ್ಬೋದು, ಇಲ್ಲ ಪಾರ್ ಮುಖಾಂತರ ಕೂಡ ಹೋಗ್ಬೋದು. ಓಕೆ, ಸೊ ನಿಮಗೆ ಟಿ ಕೋಡ್ ಬಂದ್ಬಿಟ್ಟು OBCN ಅಂತ. ಓಕೆ, OBCN ಅಂತ. ಸೊ ಇಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ಸ್ ಟೈಪ್ನ ನೀವು ಇಂಟ್ರೆಸ್ಟ್ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಬೇಕು. ಓಕೆನಾ, ಸೊ ಇದನ್ನು ತಲೆ ಇಟ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಟಿ ಕೋಡ್ ಹಾಕ್ತೀನಿ, ಯಾಕೆಂದರೆ ಇದು ಪಾತ್ ಎಲ್ಲ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಹಂಗಾಗಿ ನಾನು ಪಾತ್ ಮಾಡ್ತೀನಿ. ಡಿಫೈನ್ ಸ್ಪೇಸ್ ಅಲ್ಲೇ ಇರುತ್ತೆ ಪಾತು ಕೂಡ, ಏನು ಚೇಂಜಸ್ ಏನಿರಲ್ಲ, ಟ್ಯಾಕ್ಸಲ್ಲೇ ಇರುತ್ತೆ ಅಂತ ಹುಡುಕ್ಬೇಕು ಅಂತ. ಓಕೆ, ಸೊ ಡಿಫೈನ್ ಟ್ರಾನ್ಸಾಕ್ಷನ್ ಅಕೌಂಟ್ ಕೀಸ್. ಓಕೆ, ಸೊ 1 ಸೆಕೆಂಡ್, someone knocking the door. ಸೊ ಇದು ಟಿ ಕೋಡ್ ಬಂದ್ಬಿಟ್ಟು OBC. ಸೊ ಇದು ಬಂದ್ಬಿಟ್ಟು ಟಿ ಕೋಡ್. ಓಕೆ, ಸೊ ಈ ಟಿ ಕೋಡ್ನ ನೆನ್ಪಿಟ್ಕೊಳ್ಳಿ. ಸೊ ಇದು ರೆಂಡಲ್ಲಿ ಏನೇ ಕ್ರಿಯೇಟ್ ಮಾಡಬೇಕು ಹೇಳ್ತೀನಿ. 1 ಸೆಕೆಂಡ್.
ಲೈಟ್ ಆಫ್ ಮಾಡಿಲ್ಲ. ಲಾಕ್ ಹಾಕಕ್ಕೆ ಹೋಗ್ತೀರಾ? ಓಕೆಯಾ? ಹೋಗ್ತೀನಿ. ಸರಿ, ಬಾಯ್. ಹಾಂ. ಓಕೆ, ಸೊ ಇವಾಗ ಒ ಬಿ ಸಿ ಅನ್ನು ಟಿ ಕೋಡ್. ಸೊ ಇದ್ರಲ್ಲಿ ನಾವೇನು ಮಾಡ್ತೀವಿ, ಸೊ ಟ್ರಾನ್ಸಾಕ್ಷನ್ಸ್ ಕೀ ಅಕೌಂಟಿಂಗ್ ಕೀಸ್ನ ಸೊ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಇದು ಏನೇ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಲ್ಲ, ಸೊ ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಆ್ಯಡ್ ಮಾಡ್ತೀವಿ. ಸೊ ಇದಕ್ಕೆ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇದು ಬಂದ್ಬಿಟ್ಟು 3 ಕ್ಯಾರೆಕ್ಟರ್ಸ್ ಅಷ್ಟೇ ಅಲೋ ಮಾಡೋದು. ಓಕೆ, ಸೊ ಬಿಫೋರ್ ನಾವು ಕಂಡೀಷನ್ ಟೈಪ್ಸ್ಲಿ 4 ಕ್ಯಾರೆಕ್ಟರ್ಸ್ನ ಅಲೋ ಮಾಡ್ತಲ್ವಾ, ಸೊ ಇದರಲ್ಲಿ 3 ಕ್ಯಾರೆಕ್ಟರ್ಸ್ನ ಮಾತ್ರನೇ ಅಲೋ ಮಾಡುತ್ತೆ. ಓಕೆ, ಸೊ ನಾವು ಅದಕ್ಕೆ ಯಾವ ಥರ ಬೇಕೋ ಸೊ ಆ ಥರ ಸೊ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಮೇಂಟೈನ್ ಮಾಡ್ಬೋದು. ಸೊ ಇವಾಗ ನಮ್ಮ ಕಂಪನಿ ಕೊಟ್ಟು ಟಿ ಇಂದ ಸ್ಟಾರ್ಟ್ ಆಗೋದ್ರಿಂದ ಟಿ ಅಂತ ತೊಗೊತೀನಿ. ಆಮೇಲೆ ಇನ್ಪುಟ್ ತಗೋದ್ರಿಂದ ಐ ತೊಗೊತೀನಿ. ಸಿ ಜಿ ಎಸ್ ಟಿಗೆ ಸಿ ತೊಗೊತೀನಿ. ಓಕೆ, ಸೊ ಟಿ ಐ ಸಿ ಅಂತ ತೊಗೋಬೋದು. ಸೊ ಟಿ ಐ ಸಿ ಅಂತ ತಗೊಂಡ್ರೆ ಪಿ ಎಸ್ ಸಿ ಅಂದರೆ ಏನು ಅಂತ ತಕ್ಷಣ ನಿಮಗೆ ಟಾಟಾ ಮೋಟರ್ಸ್ಗೆ ನಾವು ಕ್ರಿಯೇಟ್ ಮಾಡಿರೋದು ಸೊ ಇನ್ಪುಟ್ ಸಿ ಜಿ ಎಸ್ ಟಿ ಅಂತ. ಓಕೆ, ಸೊ ಆ ಥರ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಡಿಸ್ಕ್ರಿಪ್ಷನಲ್ಲಿ ಅದನ್ನೇ ಮೇಂಟೈನ್ ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಈಸಿಲಿ ಅರ್ಥ ಆಗುತ್ತೆ. ಸೊ ಇನ್ಪುಟ್ ಸಿ ಜಿ ಎಸ್ ಟಿ. ಸೊ ಇವಾಗ ಟ್ಯಾಕ್ಸ್ ಟೈಪ್. ಸೊ ಟ್ಯಾಕ್ಸ್ ಟೈಪ್ನ ಮೇಂಟೈನ್ ಮಾಡಬೇಕು. ಸೊ ಇದು ಯಾವ ಥರ ಟ್ಯಾಕ್ಸ್ ಟೈಪು ನಾವು ಕ್ರಿಯೇಟ್ ಮಾಡ್ತಿರೋದು ಇನ್ಪುಟ್ ಟ್ಯಾಕ್ಸ್. ಸೊ 2 ತೊಗೋಬೇಕು. 2 ಬಂತು ಇನ್ಪುಟ್ ಟ್ಯಾಕ್ಸ್ ಟೈಪ್. ಸೊ ಇನ್ಪುಟ್ ಟ್ಯಾಕ್ಸ್. ಓಕೆ, ಸೊ ಇದನ್ನು ಮೇಂಟೈನ್ ಮಾಡಬೇಕು. ಸೊ ಇನ್ಪುಟ್ ಟ್ಯಾಕ್ಸ್ ಬಂದ್ಬಿಟ್ಟು 2. ಓಕೆ, ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಾವೇನೇನು ಮೇಂಟೈನ್ ಮಾಡ್ತೀವಿ ಟ್ರಾನ್ಸಾಕ್ಷನ್ ಟೈಪ್ಗೆ, ಸೊ ಇನ್ಪುಟ್ ಯಾವುದು ಔಟ್ಪುಟ್ ಯಾವುದು ಅಂತ ಸೊ ಪ್ರಾಪರಾಗಿ ಕೊಡಬೇಕು. ಓಕೆ, ಸೊ ಇಲ್ಲಾಂದರೆ ನಿಮಗೆ ಮತ್ತೆ ಎರರ್ ಬರುತ್ತೆ. ನೀವು ಇನ್ಪುಟ್ ಟ್ಯಾಕ್ಸ್ ಪೋಸ್ಟ್ ಮಾಡಬೇಕಾದ್ರೆ ಎರರ್ ಬರುತ್ತೆ. ಓಕೆ, ಸೊ ಪೋಸ್ಟಿಂಗ್ ಇಂಡಿಕೇಟರ್ಸ್. ಸೊ ಇನ್ಪುಟ್ ಟ್ಯಾಕ್ಸ್ ಆಗಿರೋದ್ರಿಂದ ಸೊ ಇದು ಯಾವ ಥರ ನಿಮಗೆ ಪೋಸ್ಟ್ ಆಗಬೇಕು ಅಂತ. ಓಕೆ, ಸೊ ಪೋಸ್ಟ್ ಆಗಬಾರ್ದು ಅಂದರೆ ನೋ ಪೋಸ್ಟಿಂಗ್ ರಿಕ್ವೈರ್ಡ್ ಅಂತ ಹಾಕ್ತೀವಿ. ಪೋಸ್ಟ್ ಆಗಬೇಕು ಅಂದರೆ ಸಪ್ರೇಟ್ ಲೈನಲ್ಲಿ ಏನಾದರೂ ಆಗಬೇಕು ಅಂದರೆ ಸೊ ಸಪ್ರೇಟ್ ಲೈನ್ ವೈಸಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಸೊ ನಮ್ಗೆ ಯಾವಾಗಲೂ ಟ್ಯಾಕ್ಸ್ ಬಂದ್ಬಿಟ್ಟು ಸಪ್ರೇಟ್ ಲೈನಲ್ಲೇ ತೋರಿಸ್ಬೇಕು ಡಾಕ್ಯುಮೆಂಟಲ್ಲಿ. ಸೊ ಸಪ್ರೇಟ್ ಲೈನ್ನ ತೊಗೊತೀವಿ. ಓಕೆ, ಸೊ ಇದೆಲ್ಲ ಕಾಮನ್ ಇದೆ, ಆಲ್ಮೋಸ್ಟ್ ಅದೇ ತೊಗೊಂಡು. ಸೊ ಬೇಸ್ಡ್ ಆನ್ ಸಪ್ರೇಟ್ ಏನಾದರೂ ಎಕ್ಸೆಪ್ಷನಲ್ ಸಿನಾರಿಯೋಸ್ ಇದ್ದರೆ ಮಾತ್ರನೇ ಸೊ ಬೇರೆ ತೊಗೊತಾರೆ. ಸೊ ಇಲ್ಲಾಂದರೆ ಸೇಮ್ ಮೇಂಟೈನ್ ಮಾಡ್ತೀವಿ. ಓಕೆನಾ? ಸೊ ಇವಾಗ ಟಿ ಐ ಸಿ ಅಂತ ಕ್ರಿಯೇಟ್ ಮಾಡಿದ್ನಲ್ವಾ. ಸೊ ಇವಾಗ ಸೊ ಟಿ ಐ ಸಿ ಅಂತ ಒಂದು ಕ್ರಿಯೇಟ್ ಮಾಡಿದ್ನಲ್ವಾ. ಸೊ ಇದೇನು ಬ್ರ್ಯಾಕೆಟಲ್ಲಿ ಏನು ಹಾಕೋದಿಲ್ಲ, ಯಾಕೆಂದರೆ ಆಲ್ಮೋಸ್ಟ್ ನಿಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಟಿ ಐ ಎಸ್, ನೆಕ್ಸ್ಟ್ ಟಿ ಐ ಐ. ಓಕೆ, ಸೊ ನೆಕ್ಸ್ಟ್ ಟಿ ಒ ಸಿ, ಟಿ ಒ ಎಸ್, ಟಿ ಒ ಐ. ಸೊ ಇಷ್ಟನ್ನ ಕ್ರಿಯೇಟ್ ಮಾಡಿ. ಓಕೆ, ಸೊ ಫಸ್ಟ್ ಈಗ ಟಿ ಐ ಸಿ ಕ್ರಿಯೇಟ್ ಮಾಡೋದು, ಸೇವ್ ಮಾಡೋದು. ಸೊ ಸೇವ್ ಮಾಡಿದ ತಕ್ಷಣ ಟಿ ಆರ್ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ನೆಕ್ಸ್ಟ್ ಎಂಟ್ರೀಸ್. ಸೊ ನೆಕ್ಸ್ಟ್ ಯಾವುದು ಟಿ ಐ ಸಿ ಆಗಿದೆ, ಟಿ ಐ ಎಸ್. ಓಕೆ, ಸೊ ಟಿ ಐ ಎಸ್ ಔಟ್ಪುಟ್ ಎಸ್ ಜಿ ಎಸ್ ಟಿ. ಸೊ ಇದೆಲ್ಲ ಸೇಮ್ ಇರುತ್ತೆ, ಇನ್ಪುಟ್ ಆಗಿರೋದ್ರಿಂದ ಸೇಮ್ ಇರುತ್ತೆ. ಸೊ ಸಪ್ರೇಟ್ ಟ್ಯಾಕ್ಸ್ 2 ಎಂಟರ್. ಸೊ ನೆಕ್ಸ್ಟ್ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೊ ನೆಕ್ಸ್ಟು ಸೊ ಟಿ ಐ ಐ. ಓಕೆ, ಸೊ ಇದು ಒಂದು ಐ ಜಿ ಎಸ್ ಟಿ. ಓಕೆ, ಸೊ ನೆಕ್ಸ್ಟ್ ಬಂದು 2 2. ಓಕೆ, ಸೇವ್ ಇಟ್. ಸೊ ನೆಕ್ಸ್ಟ್ ಬಂದು ಟಿ ಒ ಸಿ. ಸೊ ನೆಕ್ಸ್ಟ್ ಇಲ್ಲಿ ಔಟ್ಪುಟ್. ಸೊ ಔಟ್ಪುಟ್ ಸಿ ಜಿ ಎಸ್ ಟಿ. ಓಕೆ, ಸೊ ಇಲ್ಲಿ ಔಟ್ಪುಟ್ ಆಗಿರೋದ್ರಿಂದ ನಾವು 1 ತೊಗೋಬೇಕು. ಔಟ್ಪುಟ್ ಏನಿರುತ್ತೆ ಅದು ತೊಗೋಬೇಕು. ಔಟ್ಪುಟ್. ಓಕೆ, ಸೊ ಇಲ್ಲಿ ಅಗೇನ್ ಸೇಮ್ ಇದು ಸಪ್ರೇಟ್ ಲೈನಲ್ಲಿ ಇಂಡಿಕೇಟ್ ಆಗಬೇಕು ನಿಮಗೆ. ಸೊ ಅದಕ್ಕೆ 2. ಓಕೆ, ಸೊ ಸೇವ್. ಸೊ ಇವಾಗ ಔಟ್ಪುಟ್ ಸಿ ಜಿ ಎಸ್ ಟಿ ಆಯಿತು.
ಸೊ ನೆಕ್ಸ್ಟ್ ಬಂದು TOS. So output is this 1, 2. Okay. So simple. So next. So you have TOI. Okay. So ಇದು ಬಂದ್ಬಿಟ್ಟು ನಿಮಗೆ IGST. So IGST. So tax type 1, 2, 7. ಸೊ ಇವಾಗ 6 ಕ್ರಿಯೇಟ್ ಮಾಡಿದ್ವಿ ನಾವು. ಓಕೆನಾ? ಸೊ ನಿಮ್ಗೆ ಡೌಟ್ ಇದ್ದರೆ ಬ್ಯಾಕ್ ಹೋಗ್ಬಿಟ್ಟು ಚೆಕ್ ಮಾಡಿಬಿಡಿ. ಸೊ ಇಲ್ಲ ಎಲ್ಲ ಇರುತ್ತೆ 1, 2, 3, 4, 5, 6. ಓಕೆ. ಸೊ ಏನೇನು TR ಇದೆ ಅದೆಲ್ಲ ತೋರಿಸ್ಕೊಳುತ್ತೆ. 1, 2, 3, 4, 5, 6. ಓಕೆ. ಸೊ ಇವಾಗ ನಮ್ಮದು ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಟೈಪ್ಸ್ ಕೂಡ ಕ್ರಿಯೇಟ್ ಮಾಡಿದ್ವಿ. ಓಕೆ. ಸೊ ಇದೆಲ್ಲ ಟ್ಯಾಕ್ಸ್ ರಿಲೇಟೆಡ್ ಕಾನ್ಫಿಗರೇಷನ್ಸ್ ಏನೇನು ಮಾಡ್ತೀವಿ ಅಂತ. ಓಕೆ. ಸೊ ಇದು ಕಂಪ್ಲೀಟ್ ಎಲ್ಲ ನಿಮಗೆ ಮುಂದೆ ಹತ್ರ ಸಿಗುತ್ತೆ. ಸರ್ ಇದು ಹಾಂ. ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಅದು ನಂಬರ್ಸ್ ಕೊಟ್ಟಿರಲ್ಲ, ಫಸ್ಟ್ ಅಲ್ಲಿ 01 ಮತ್ತೆ 02 ಸಪ್ರೇಟ್ ಲೈನ್ ಐಟಮ್, ಅದು ನಮ್ಗೇನಾದ್ರೂ ಕ್ಲೈಂಟ್ ರಿಕ್ವೈರ್ಮೆಂಟ್ ಇದೇ ರೀತಿ ಮಾಡಬೇಕು ಇಲ್ಲ? ಯಾವುದು ಇದಾ ಪೋಸ್ಟಿಂಗ್ಲಾ? ಇದೊಂದೇನಾ? ಓಕೆ. ಸೊ ಇದು ಗೊತ್ತಾಯ್ತಲ್ವಾ? ಟ್ಯಾಕ್ಸ್ ಟೈಪ್ ಗೊತ್ತಾಯ್ತಲ್ಲ? ಓಕೆ. ಸೊ ಟ್ಯಾಕ್ಸ್ ಟೈಪ್ ಬಂದ್ಬಿಟ್ಟು ಇನ್ಪುಟ್ ಔಟ್ಪುಟ್ ಅಂತ ಅಷ್ಟೇ. ಓಕೆ. ಸೊ ಇನ್ಪುಟ್ ಯಾವಾಗ ಮಾಡ್ತೀವಿ, ಔಟ್ಪುಟ್ ಯಾವಾಗ ಮಾಡ್ತೀವಿ ಅಂತ ಗೊತ್ತಲ್ಲ? ಸೊ ಅದು. ಸೊ ಇವಾಗ ಸಪ್ರೇಟ್ ಲೈನ್ ಐಟಮ್ಸ್ ಇದು ಹೆಂಗೆ ಅಂದರೆ, ಒಂದು ಡಾಕ್ಯುಮೆಂಟ್ನ ಪೋಸ್ಟ್ ಮಾಡ್ತೀರಾ. ಸೊ ಒಂದು ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದ್ಮೇಲೆ ಸೊ ನಿಮಗೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಟ್ಯಾಕ್ಸ್ ಯಾವ ಥರ ಟ್ರಿಗರ್ ಆಗಬೇಕು ಅಂತ. ಓಕೆ. ಸೊ ಪೋಸ್ಟಿಂಗ್ ಇಂಡಿಕೇಟರ್ ಸಪ್ರೇಟ್ ಲೈನ್ ಐಟಮಲ್ಲಿ ಆಗಬೇಕಾ, ಸೊ ಇದು ನೋ ಪೋಸ್ಟಿಂಗ್ಸ್ ರಿಕ್ವೈರ್ಡ್ ಅಂದರೆ ಪೋಸ್ಟಿಂಗ್ಸ್ ಏನು ರಿಕ್ವೈರ್ಡ್ ಇಲ್ಲ ಇದಕ್ಕೆ ಡಾಕ್ಯುಮೆಂಟಲ್ಲಿ ಅಂದರೆ, ಸೊ ಅವಾಗ ಡಾಕ್ಯುಮೆಂಟಲ್ಲಿ ಏನು ಪೋಸ್ಟಿಂಗ್ಸ್ ಹಾಕೋದಿಲ್ಲ. ನೋ ಪೋಸ್ಟಿಂಗ್ಸ್ ವಿಲ್ ಬಿ ಹ್ಯಾಪನ್ ಇನ್ ದ ಡಾಕ್ಯುಮೆಂಟ್. ಓಕೆ. ಸೊ ಡಿಸ್ಟ್ರಿಬ್ಯೂಷನ್ ರಿಲೆವೆಂಟ್ ಟು ಎಕ್ಸ್ಪೆನ್ಸಸ್ ಆರ್ ರೆವಿನ್ಯೂ ಐಟಮ್ಸ್ ಅಂತ ಕ್ಲಿಕ್ ಮಾಡಿದ್ರೆ, ಸೊ ಪರ್ಟಿಕ್ಯುಲರ್ ಲೈನ್ ಐಟಮಲ್ಲಿ ಏನಾದರೂ ಸೊ ಇಟ್ಸ್ ರಿಲೇಟೆಡ್ ಟು ಎಕ್ಸ್ಪೆನ್ಸಸ್ ಆ್ಯಂಡ್ ರೆವಿನ್ಯೂಗೆ ಮಾತ್ರನೇ ಪಿಕ್ ಆಗುತ್ತೆ. ಸಪ್ರೇಟ್ ಲೈನ್ ಐಟಮಲ್ಲಿ ಎಲ್ಲ ಪಿಕ್ ಆಗೋದಿಲ್ಲ. ಸೊ ಅವಾಗ ಕೆಲವೊಂದು GLಸ್ಗೆ ಎರರ್ ಬರುತ್ತೆ. ಬಟ್ ಇಲ್ಲೇನಾಗುತ್ತೆ ಗೊತ್ತಾ, ಸಪ್ರೇಟ್ ಲೈನ್ ಐಟಮ್ ಕ್ಲಿಕ್ ಮಾಡಿದ್ರೆ ನೀವು ಯಾವ ಒಂದು ಪರ್ಟಿಕ್ಯುಲರ್ GL ಅಥವಾ ಯಾವುದೋ ಒಂದು ಎಕ್ಸ್ಪೆನ್ಸಸ್ ಬುಕ್ ಮಾಡಬೇಕಾದ್ರೆ ಟ್ಯಾಕ್ಸ್ ಕೋಡ್ ಕನ್ಸಿಡರ್ ಮಾಡಿದ್ರೆ, ಸೊ ಅದಕ್ಕೆ ಸಪ್ರೇಟ್ ರೈಲ್ ಐಟಮಲ್ಲಿ ಟ್ರಿಗರ್ ಆಗುತ್ತೆ. ಸೊ ನಿಮಗೆ ತೋರಿಸ್ತೀನಿ ನಾನು GL ಅಕೌಂಟಿಂಗ್ ಪೋಸ್ಟ್ ಮಾಡಿದಾಗ ಸೊ ಸಪ್ರೇಟ್ ಲೈನ್ ಐಟಮಲ್ಲಿ ಯಾವ ಥರ ಟ್ರಿಗರ್ ಆಗುತ್ತೆ ಅಂತ. ಸೊ ನಮಗೆ ಅವಾಗ ಅರ್ಥ ಆಗುತ್ತೆ. ಓಕೆ. ಸೊ ಇದೇನು ಕ್ಲೈಂಟ್ ರಿಕ್ವೈರ್ಮೆಂಟ್ ಅಂತ ಏನಿಲ್ಲ, ಎಲ್ಲ ಸ್ಟ್ಯಾಂಡರ್ಡ್ ಸಪ್ರೇಟ್ ಲೈನ್ ಐಟಮ್ ಯೂಸ್ ಮಾಡೋದು, ಇವೆರಡು ಯಾರು ಯೂಸ್ ಮಾಡಲ್ಲ. ಓಕೆ. ನಾನ್ ಡಿಡಕ್ಟಬಲ್ ಅಂತ ಇದೆಯಾ ಅದೇನು ಸರ್? ನಾನ್ ಡಿಡಕ್ಟಬಲ್ ಏನಿದೆ? ಥರ್ಡ್ ಕಾಲಮ್. ಇದು ಬಂದ್ಬಿಟ್ಟು ನಿಮಗೆ ಟ್ಯಾಕ್ಸ್ ಡಿಡಕ್ಟ್ ಆಗೋದಿಲ್ಲ. ಇಟ್ ಇಸ್ ದ ನಾನ್ ಡಿಡಕ್ಟಬಲ್ ಟ್ಯಾಕ್ಸಸ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಅದನ್ನ ಟ್ಯಾಕ್ಸ್ನ ಡಿಡಕ್ಟ್ ಮಾಡಿಕೊಂಡು ಸೊ BF ಆಫ್ ವೆಂಡರ್ ನೀವು ಗೌರ್ಮೆಂಟಿಗೆ ಪೇ ಮಾಡ್ತಾ ಇದ್ರೆ ಸೊ ಇಟ್ ಇಸ್ ಅ ಸಪ್ರೇಟ್ ಸಿನಾರಿಯೋ. ಓಕೆ. ಅಥವಾ ನೀವೇ ವೆಂಡರ್ಸ್ ಪೇ ಮಾಡಿ ಸೊ ದೇ ಆರ್ ಗೋಯಿಂಗ್ ಟು ಪೇ ಡೈರೆಕ್ಟ್ಲಿ ಟು ದ ಗೌರ್ಮೆಂಟ್ ಅಂದರೆ ಸೊ ಅದು ಡಿಫ್ರೆಂಟ್. ಸೊ ನೀವು ಇವಾಗ ಡಿಡಕ್ಟಬಲ್ ಅಂದರೆ ನೀವೇ ಡಿಡಕ್ಟ್ ಮಾಡಿಕೊಂಡು ಸೊ ಅದನ್ನ ಅವ್ರಿಗೆ ಪೇ ಮಾಡ್ತಿದ್ದೀರಾ ಅಂತ. ಸೊ ನಾನ್ ಡಿಡಕ್ಟಬಲ್ ಅಂತಂದರೆ ಟ್ಯಾಕ್ಸ್ ಅವಾಗ ಏನು ಡಿಡಕ್ಷನ್ಸ್ ಆಗಲ್ಲ. ವೆಂಡರ್ ಇನ್ವಾಯ್ಸ್ ಮಾಡಿದಾಗ ಅಥವಾ ವೆಂಡರ್ ಪೇಮೆಂಟ್ ಮಾಡಿದಾಗ ಸೊ ಏನು ಇನ್ವಾಯ್ಸಲ್ಲೇ ನಾವೆಲ್ಲ ರೈಸ್ ಮಾಡ್ತೀವಿ. ಸೊ ಕಂಪ್ಲೀಟ್ ಇನ್ವಾಯ್ಸಲ್ಲೇ ಸೊ ನೀವು ರೈಸ್ ಮಾಡಬೇಕಾದ್ರೆ ಸೊ ನಾನ್ ಡಿಡಕ್ಟಬಲ್ ಟ್ಯಾಕ್ಸ್ ಕೋಡ್ಸ್ ಅಂತ ಬರುತ್ತೆ. ಸೊ ನಾನ್ ಡಿಡಕ್ಟಬಲ್ ಟ್ಯಾಕ್ಸ್ ಕೋಡ್ಸ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಸೊ ಅದ್ರಲ್ಲಿ ಏನಾಗುತ್ತೆ, ಆ ಅಮೌಂಟ್ ಏನಿದೆ ಆ ಅಮೌಂಟ್ ಬಂದ್ಬಿಟ್ಟು ನಿಮಗೆ ಆ ಗ್ರಾಸ್ ವ್ಯಾಲ್ಯೂಲ್ಲೇ ಅಡ್ಜಸ್ಟ್ಮೆಂಟ್ ಆಗಿಬಿಡುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಇನ್ನೂ ಡಿಡಕ್ಟ್ ಆಗೋದಿಲ್ಲ ಟ್ಯಾಕ್ಸ್. ಸೊ ನಿಮಗೆ ಮಾತ್ರ ಇಂಟ್ರೆಸ್ಟ್ ಟ್ರಿಗರ್ ಆಗುತ್ತೆ ಅಷ್ಟೇ. ಸೊ ನೀವು ಪೇ ಮಾಡೋದು ಅಷ್ಟೇ ಅಮೌಂಟ್ ಪೇ ಮಾಡ್ತೀರಾ. ಸೊ ಡಿಡಕ್ಟಬಲ್ ಅಂತಂದರೆ ನೀವು ಎಕ್ಸ್ಟ್ರಾ ಅಮೌಂಟ್ನ ವೆಂಡರ್ ಕಡೆಯಿಂದ ತೊಗೊತೀರಾ ಟ್ಯಾಕ್ಸ್ ಅಮೌಂಟ್ ಆಗಿ. ಸೊ BF ಆಫ್ ದೆಮ್ ನಾವು ಪೇ ಮಾಡ್ತೀವಿ ಗೌರ್ಮೆಂಟಿಗೆ. ಸೊ ಲಾಸ್ಟ್ ರೋಲ್ ಇರೋದು ಸರ್, ಲಾಸ್ಟ್ ರೋಲ್ ಇದೆಯಲ್ಲ, ನಾಟ್ ಡಿಸ್ಕ್ do not disconnect. One second. Check. ಸೊ ಇದು ಬಂದ್ಬಿಟ್ಟು ಇದು ಟ್ಯಾಕ್ಸ್ ಡಿಸ್ಕೌಂಟ್ಗೆ ಟ್ಯಾಕ್ಸ್ ನಾಟ್ ರಿಲೆವೆಂಟ್ ಟು ಕ್ಯಾಶ್ ಡಿಸ್ಕೌಂಟ್ ಅಂದರೆ ಪರ್ಟಿಕ್ಯುಲರ್ ಟ್ಯಾಕ್ಸ್ ಡಿಡಕ್ಷನ್ಸ್ ಏನಿದೆ ಸೊ ಇದು ಕ್ಯಾಶ್ ಡಿಸ್ಕೌಂಟ್ಗೆ ರಿಲೆವೆಂಟ್ ಇಲ್ಲ ಅಂತಂದರೆ ಇದನ್ನು ಎನೇಬಲ್ ಮಾಡ್ಬೋದು. ಸೊ ನಿಮ್ಗೆ ಏನೇ ಇದಿದ್ರು ಇಲ್ಲೇ ತೋರಿಸ್ಬಿಡುತ್ತೆ ಎಲ್ಲ ಡಿಸ್ಕ್ರಿಪ್ಷನ್ಸಲ್ಲಿ. ಓಕೆ. ಸೊ ಪರ್ಟಿಕ್ಯುಲರ್ಲಿ ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂತ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಇದು ಯೂಸೇ ಮಾಡಿಲ್ಲ ಯಾವತ್ತು. ಸೊ ಅದನ್ನ ಹೇಳಿದ್ದು. ಸೊ ಇದೇನಂದರೆ ಪರ್ಟಿಕ್ಯುಲರ್ಲಿ ಫಾರ್ ದ ಕ್ಯಾಶ್ ಡಿಸ್ಕೌಂಟ್. ಸಮ್ ಆಫ್ ದ ಕೇಸಲ್ಲಿ ನೀವೇನಾದರೂ ಕ್ಯಾಶ್ ಡಿಸ್ಕೌಂಟ್ ಏನಾದರೂ ಕನ್ಸಿಡರ್ ಮಾಡ್ತಾ ಇದ್ರೆ ಆ ಟೈಮಲ್ಲಿ ನೀವು ಆ ಟ್ಯಾಕ್ಸ್ನ ಕನ್ಸಿಡರ್ ಮಾಡಲ್ಲ ಅಂದರೆ ಕ್ಯಾಶ್ ಡಿಸ್ಕೌಂಟ್ಗೆ ಸೊ ಅವಾಗ ಇದನ್ನು ಎನೇಬಲ್ ಮಾಡ್ತೀವಿ. ಓಕೆ ಸರ್. ಸೊ ನೆಕ್ಸ್ಟ್ ಇವಾಗ ಇದು 6 ಕ್ರಿಯೇಟ್ ಮಾಡಿದ್ದು ಅರ್ಥ ಇದಲ್ಲ. ಓಕೆ. ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ನಾವು GL ಅಕೌಂಟ್ನ ಅಸೈನ್ ಮಾಡಬೇಕು. ಸೊ ಈ ಪರ್ಟಿಕ್ಯುಲರ್ ಬಟ್ ನಾವು ಬಿಫೋರ್ ನಾವು GL ಅಕೌಂಟ್ನ ಸಿಸ್ಟಮಲ್ಲಿ ಕ್ರಿಯೇಟ್ ಮಾಡಬೇಕು. ಓಕೆ. ಸೊ ಸಿಸ್ಟಮಲ್ಲಿ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಆ GL ಅಕೌಂಟ್ನ
ನಾವಿಲ್ಲಿ ಅಕೌಂಟ್ ಡಿಟರ್ಮಿನೇಷನ್ ಮಾಡಿ ಅಸೈನ್ ಮಾಡೋದಕ್ಕಾಗುತ್ತೆ. ಓಕೆ, ಸೊ ಅದನ್ನು ನಾವು ಕ್ರಿಯೇಟ್ ಮಾಡಬೇಕು ಜಿ ಎಲ್ ಕೂಡ, ಬಟ್ ನಾನು ಜಸ್ಟ್ ಮೆನ್ಷನ್ ಮಾಡಿರ್ತೀನಿ. ಸೊ ಆಮೇಲೆ ಮತ್ತೆ ಕ್ರಿಯೇಟ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಅಸೈನ್ ಮಾಡೋದು. GL determination. So determination for tax. ಸೊ ಟ್ಯಾಕ್ಸ್ಗೆ ಸೊ ಜಿ ಎಲ್ ಅಕೌಂಟ್ನ ಡಿಟರ್ಮಿನೇಷನ್ ಮಾಡಬೇಕು. ಸೊ ಓಕೆ, ಸೊ ಇದಕ್ಕೆ ತಿಳ್ಕೊಂಡು ಹೋಗಿ ಫಾರ್ಟಿ. ಫಸ್ಟ್ ಟ್ಯಾಕ್ಸ್ ಕೋಡ್ನ ಕ್ರಿಯೇಟ್ ಮಾಡಬೇಕು, ಅದು ಮಾಡಿದ್ಮೇಲೆ ಇದು ಮಾಡಬೇಕು. ಓಕೆ, ಮೇಂಟೈನ್. ಓಕೆ, ಸೊ ಇದಾದಮೇಲೆ ನಾವು ನೆಕ್ಸ್ಟು ಇದಕ್ಕೆ ಒಂದು ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡ್ತೀವಿ. ಅದೇ ಪರ್ಸೆಂಟೇಜ್ ಎಲ್ಲ ಮೇಂಟೈನ್ ಮಾಡ್ತೀವಲ್ವಾ, ಸೊ ಆ ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡ್ತೀವಿ. ಆಮೇಲೆ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ನ ಮೇಂಟೈನ್ ಮಾಡ್ತೀವಿ. ಫಸ್ಟ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ನ ಮೇಂಟೈನ್ ಮಾಡಿಬಿಟ್ಟು ಆಮೇಲೆ ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇವಾಗ ನಾನು ಟ್ಯಾಕ್ಸ್ ಪ್ರೊಸೀಜರ್ಸ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಫಸ್ಟು ಇಲ್ಲಿ ಕೆಳಗಡೆ ಹಾಕ್ಬಿಡ್ತೀನಿ ನಾನು. ಸೊ ಇಷ್ಟು ಸಾಕು GL ಅಕೌಂಟ್ಗೆ. ಓಕೆ, ಸೊ ಇವಾಗ ಇಲ್ಲಿ ನಾನು ಇನ್ನೊಂದು ಸ್ಕ್ರೀನಲ್ಲಿ ಓಪನ್ ಮಾಡಿಬಿಟ್ಟಿದ್ದೆ ಅನ್ಸುತ್ತೆ. ಸೊ ಓಕೆ, ಸೊ ಟ್ಯಾಕ್ಸ್ ಪ್ರೊಸೀಜರ್. ಸೊ ಇವಾಗ ನೀವು ಇಲ್ಲಿ ಆಲ್ರೆಡಿ ಟ್ಯಾಕ್ಸ್ ಪ್ರೊಸೀಜರ್ ಸುಮಾರು ಮೇಂಟೈನ್ ಮಾಡಿದ್ದಾರೆ ಇದರಲ್ಲಿ. ಸೊ ನೀವು ಬೇಕಂದರೆ ಸೊ ಯಾವುದಾದ್ರೂ ಇವಾಗ ಸ್ಟ್ಯಾಂಡರ್ಡ್ ಇರುತ್ತೆ, TX ಅಂತ ಇಂಡಿಯಾ ಟ್ಯಾಕ್ಸ್ ಇನ್ ಅಂತ ಇರುತ್ತೆ. ಸೊ ಸೊ ಓಕೆ, ಟ್ಯಾಕ್ಸ್ ಇನ್. ಸೊ ಇದು ಬಂದ್ಬಿಟ್ಟು ಇಂಡಿಯನ್ ಟ್ಯಾಕ್ಸ್ ಪ್ರೊಸೀಜರ್, ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್. ಓಕೆ, ಸೊ ಈ ಟ್ಯಾಕ್ಸ್ ಪ್ರೊಸೀಜರ್ಸ್ ಏನಿದೆ ಟ್ಯಾಕ್ಸಿಂದ, ಸೊ ಇದನ್ನ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇದರಲ್ಲಿ ಲೈಕ್ ನಿಮಗೆ ಈ ಥರ ಕಂಡೀಷನ್ಸ್ ಏನಿದೆ ಇದರಲ್ಲಿ ಮಾತ್ರ ನಾವು ಚೇಂಜಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಸೇಮ್ ಇದನ್ನೇ ಕೂಡ ಫಾಲೋ ಕೂಡ ಮಾಡ್ಬೋದು. ಓಕೆ, ಸೊ ಜಸ್ಟ್ ನಾವು ಅಕೌಂಟ್ ಡಿಟರ್ಮಿನೇಷನ್ ಮಾತ್ರ ಕೀಸ್ ಮಾತ್ರ ಚೇಂಜ್ ಮಾಡಬೇಕು. ಸೊ ಇಲ್ಲ ಅಂದರೆ ನಾವು ಇದೇ ಥರ ಸೆಟಪ್ನ ನಾವು ಸಪ್ರೇಟು ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ಅದನ್ನ ಸಪ್ರೇಟ್ ಹೊಸ್ದಾಗಿ ಕ್ರಿಯೇಟ್ ಮಾಡೋದಾದರೆ ಸೊ ನೀವು ಎಂಟ್ರೆಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಬೇಕು. ಸೊ ನಿಮಗೊಂದು ತೋರಿಸ್ಬಿಡ್ತೀನಿ, ಹೊಸ್ದಾಗಿ ಕ್ರಿಯೇಟ್ ಮಾಡೋದು ತೋರಿಸಿದ್ರೆ ಬೆಟರ್ ನಿಮಗೆ. ಸೊ ಇಲ್ಲಾಂದರೆ ಮತ್ತೆ ನಿಮಗೆ ಕನ್ಫ್ಯೂಷನ್ಸ್ ಆದರೆ ಸೊ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ go back. ಸೊ ಟ್ಯಾಕ್ಸ್ ಪ್ರೊಸೆಸಸ್ ಇವಾಗ ನಾವು ಟಾಟಾ ಮೋಟಾರ್ಸಿಗೆ ಮಾಡ್ತಾರೆ ಅದರಿಂದ. ಸೊ ನಿಮ್ಗೆ ಯಾವುದಾದ್ರೂ ಲೈಕ್ ನೇಮಿಂಗ್ ಕನ್ವೆನ್ಷನ್ ಯಾರು ಬೇಕಾದರೂ ಮೇಂಟೈನ್ ಮಾಡ್ಕೋಬೋದು. ಓಕೆ, ಸೊ ಇಟ್ ಇಸ್ ನಾಟ್ ಲೈಕ್ ಯು ಟು ಮೇಂಟೈನ್ ಸಮಥಿಂಗ್ ಲೈಕ್ ಟ್ಯಾಕ್ಸ್ ಸಮಥಿಂಗ್. ಸೊ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಇವಾಗ ಟಾಟಾ ಮೋಟಾರ್ಸ್ ಮಾಡ್ತಾರಲ್ಲ TX ಅಂತ ಆಗ್ತದೆ. ಸೊ ಇಲ್ಲ TX ಅಂತ. ಓಕೆ, ಸೊ ಈ ಥರ ಹಾಕ್ಬೋದು, ಡಿಸ್ಕ್ರಿಪ್ಷನ್ ಹಾಕ್ಬೋದು ಇಲ್ಲಿ ಟ್ಯಾಕ್ಸ್. ಸೊ ಈ ಥರ. ಸೊ ಇದನ್ನ ಇವಾಗ ಸೇವ್ ಮಾಡಿ. ಓಕೆ, ಸೊ ನೀವು ಪ್ರತಿ ಸಾರಿ ಪೋಸ್ಟ್ ಮಾಡಬೇಕಾದ್ರೂ ಸೊ ಈ ಟ್ಯಾಕ್ಸ್ ಪ್ರೊಸೀಜರ್ಸ್ ಏನಿರುತ್ತೆ ಈ ಟ್ಯಾಕ್ಸ್ ಪ್ರೊಸೀಜರ್ಸ್ನ ಚೆಕ್ ಮಾಡ್ಕೋಬೇಕು. ಸೊ ಅದು ಅಸೈನ್ ಆಗಿದೆಯಾ ಇಲ್ಲ ಅಂತ ಅದು OBBG ಮಾಡಬೇಕು. ಅದು ನಿಮ್ಗೆ ನೆಕ್ಸ್ಟು ನಾನು ಹೇಳ್ತೀನಿ ನೆಕ್ಸ್ಟ್ ಯಾವ ಥರ ಅಸೈನ್ ಮಾಡಬೇಕು, ಸೊ ಏನಕ್ಕೆ ಯೂಸ್ ಮಾಡ್ತೀವಿ, ಸೊ ಅದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ನೀವು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಫಸ್ಟ್ ನಾವು ಯಾವಾಗಲೇ ಇದನ್ನು ಮೇಂಟೈನ್ ಮಾಡಿದ್ರು ಕೂಡ ಫಸ್ಟ್ ಪ್ರಾಪರ್ ನಾವು ಯಾವ ಟ್ಯಾಕ್ಸ್ ಪ್ರೊಸೀಜರ್ನ ಮೇಂಟೈನ್ ಮಾಡಿತ್ತು ಅದೇ ಟ್ಯಾಕ್ಸ್ ಪ್ರೊಸೀಜರ್ಸ್ನೇ ಸೊ ಅದಕ್ಕೆ ಅಸೈನ್ ಮಾಡಬೇಕು. ಓಕೆ, ಸೊ ಕಂಟ್ರಿಗೆ ಅಸೈನ್ ಮಾಡಿದಾಗ ಈ ಪರ್ಟಿಕ್ಯುಲರ್ ಇಂಡಿಯಾಗೆ ಸೊ ಈ ನಾವು ಏನು ಮೇಂಟೈನ್ ಮಾಡ್ತೀವೋ ಈ ಪ್ರೊಸೀಜರೇ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇವಾಗ ಕಂಟ್ರೋಲ್ ಡೇಟಾನ ಕ್ಲಿಕ್ ಮಾಡೋಣ. ಸೊ ಇದೇ ಮೇನ್ ಇವಾಗ ನಾವೇನು ಮಾಡ್ತೀವಿ ಸೆಟಪ್ಪು, ಸೊ ಈ ಸೆಟಪ್ಪೇ ಸೊ ಎಲ್ಲ ಇದಕ್ಕೂ ಕನ್ಸಿಡರ್ ಆಗುತ್ತೆ. ಸೊ ನೀವು ಎಂಟ್ರೀಸ್. ಓಕೆ, ಸೊ ಸ್ಟೆಪ್ಸಿಗೆ ನೀವು ಯಾವ್ದು ಬೇಕಾದ್ರೂ ಕೊಟ್ಕೋಬೋದು. ಲೈಕ್ ಸ್ಟೆಪ್ಸ್ 100, 110, 120, 130 ಅಂತ. ಸೊ ಲೈಕ್ ಸ್ಟೆಪ್ಸ್ ವೈಸ್ ನೀವು
ಏನು ಕಂಡೀಷನ್ ಟೈಪ್ಸ್ನ ಡಿಫೈನ್ ಮಾಡ್ತೀವಿ ಅಂತ ಅಷ್ಟೇ. ಓಕೆ, ಲೈಕ್ 10, 20, 30, 40 ಆ ಥರ ತೊಗೋಬೋದು. 2 digits or 3 digitsನ ತೊಗೋಬೋದು. ಓಕೆ, ಸೊ ಇದು ಓನ್ಲಿ ಫಾರ್ ದ ಫಾಲೋ ಅಪ್ಗೋಸ್ಕರ. ಓಕೆ, ಸ್ಟೆಪ್ಸ್ ನೀವು ಯಾವ ಸ್ಟೆಪ್ನ ಫಾಲೋ ಮಾಡ್ತಾ ಇದ್ದೀರಾ ಅದಕ್ಕೆ, ಇದರಲ್ಲ ಕಂಡೀಷನ್ಸ್ ಮೇಂಟೈನ್ ಮಾಡ್ತಾ ಅದಕ್ಕೆ. ಓಕೆ, 50, 60, 10, 20, 30, 40, 50, 60, 70. ಸೊ ಈ ಥರ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ನಾವು 6 ಅಷ್ಟೇ ಇರೋದಲ್ವಾ, ಸೊ 6 ಮೇಂಟೈನ್ ಮಾಡಿದ್ರೆ ಸಾಕು. 60 ಆಗುತ್ತೆ, ಓಕೆ ನಡೀತೆ. ಓಕೆ, ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಿಮಗೆ, ಸೊ ಕೌಂಟರ್ ಅಂತ ಬರುತ್ತೆ. ಸೊ ಲೈಕ್ ಇದು ಎರಡನ್ನೂ ಅಷ್ಟೇ ಬರುತ್ತೆ. ಸೊ ಎರಡನ್ನೂ ಕಂಡೀಷನ್ ಟೈಪು ಕೌಂಟರ್ ಅಂತ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ 1, 2, 3 ಆ ಥರ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲ ಡಿಫಾಲ್ಟ್ 0 ಮೇಂಟೈನ್ ಮಾಡ್ಬೋದು. ಇದೇನು ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ ನಿಮಗೆ ಸಿಸ್ಟಮಲ್ಲಿ. ಸೊ ಇದು ಜಸ್ಟ್ ಫಾರ್ ಎ ಸ್ಟೆಪ್ಗೆ ಒಂದು ಕೌಂಟರ್ ಥರ ಅಷ್ಟೇ. ಸೊ ಯಾವಾಗಲೂ ಡಿಫಾಲ್ಟ್ ನಾವು 0ನೇ ಯೂಸ್ ಮಾಡ್ತೀವಿ. ದೆನ್ ಕಂಡೀಷನ್ ಟೈಪ್ ನಾವು ಆಲ್ರೆಡಿ ಸಿಸ್ಟಮಲ್ಲಿ ಡಿಫೈನ್ ಮಾಡಿದ್ದೀವಿ. ಸೊ ಅದೇ ಥರ ಕಂಡೀಷನ್ ಟೈಪ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಬಿಫೋರ್ ದ್ಯಾಟ್ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಕಂಡೀಷನ್ ಟೈಪ್ ಇದೆ. ಓಕೆ, ಅದನ್ನು ಅಸೈನ್ ಮಾಡಬೇಕು ನಾವು ಆ್ಯಕ್ಚುಲಿ. ಸೊ ಏನಕ್ಕೆ ಸ್ಟ್ಯಾಂಡರ್ಡ್ ಕಂಡೀಷನ್ ಟೈಪ್ನ ಅಸೈನ್ ಮಾಡಬೇಕು ಅಂದರೆ, ಸೊ ನೀವು ಕ್ಯಾಲ್ಕುಲೇಟ್ ಮಾಡೋ ಟ್ಯಾಕ್ಸು ಸೊ ಬೇಸ್ ಅಮೌಂಟ್ ಮೇಲೆ ಇರುತ್ತಾ, ಸೊ ಯಾವ ಥರ ಅಂತ. ಸೊ ನಾವು ಆಲ್ಮೋಸ್ಟ್ ಎಲ್ಲ ಟ್ಯಾಕ್ಸು ಕೂಡ ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಅದಕ್ಕೆ ನಾವು ಬೇಸ್ ಅಮೌಂಟಲ್ಲಿ BASB ಅಂತ ಸ್ಟ್ಯಾಂಡರ್ಡ್ ಇದೆ. ಸೊ ಇದನ್ನು ತಗೋಬೇಕು. ಸೊ ಇದನ್ನೊಂದು ಮೇಂಟೈನ್ ಮಾಡಬೇಕು. ಏನಕ್ಕೆ ಅಂದರೆ ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡೋದ್ರಿಂದ ಸೊ ಈಚ್ ಆ್ಯಂಡ್ ಎವರಿ ಕಂಡೀಷನ್ ಟೈಪಲ್ಲಿ ಸೊ ಬೇಸ್ ಅಮೌಂಟ್ ಕಂಡೀಷನ್ ಟೈಪ್ಸ್ ಇಸ್ ಲೈಕ್ ಇಟ್ ಇಸ್ ಎ ಕಾಮನ್ ಆ್ಯಂಡ್ ಮ್ಯಾಂಡೇಟ್ರಿ. ಓಕೆ, ಸೊ ಇದು ಮೇಂಟೈನ್ ಮಾಡಲೇಬೇಕು ನಾವು. ಓಕೆ, ಸೊ ಆವಾಗ ಏನಾಗುತ್ತೆ, ಇದು ಬೇಸ್ ಅಮೌಂಟ್ ಮೇಲೆ ನಿಮಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ ಬೇಸ್ ಅಮೌಂಟ್. ಸೊ ಟ್ಯಾಕ್ಸ್ ಬಂದ್ಬಿಟ್ಟು ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಆಗೋದಕ್ಕೋಸ್ಕರ. ಓಕೆ, ಸೊ ಇಲ್ಲಿ ಸ್ಟೆಪ್ಸ್ ಏನಕ್ಕೆ ಮೇಂಟೈನ್ ಮಾಡಿದ್ದೀವಿ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಫ್ರಮ್ ಸ್ಟೆಪ್ 2 ಸ್ಟೆಪ್ಸ್ ಕೇಳುತ್ತೆ. ಅಂದರೆ ಯಾವ ಟ್ಯಾಕ್ಸ್ ಬಂದ್ಬಿಟ್ಟು ಸೊ ಎಲ್ಲಿಂದ ಸೊ ಯಾವ ಸ್ಟೆಪ್ಸ್ಗೆ ಕ್ಯಾಲ್ಕುಲೇಟ್ ಆಗಬೇಕು ಅಂತ. ಸೊ ಲೆವೆಲ್. ಸೊ ಓಕೆ, ಇದು ನಾವು ಬೇಸ್ ಅಮೌಂಟೇ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಆಗಬೇಕಾಗಿರುತ್ತೆ ಟ್ಯಾಕ್ಸಲ್ಲಿ. ಸೊ ಅವಾಗ ಏನು ಮಾಡ್ತೀವಿ, ಎಲ್ಲದಕ್ಕೂ 10 ಸ್ಟೆಪ್ನ ಮೇಂಟೈನ್ ಮಾಡ್ತೀವಿ. ಅಂದರೆ ನಾವು ಬೇಸ್ಗೆ ಸ್ಟೆಪ್ಸ್ 10 ತೊಗೊಂಡಿರೋದ್ರಿಂದ, ಅಥವಾ ನೀವು 20 ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಬೇಸ್ ಅಮೌಂಟ್ಗೆ, ಅವಾಗ ಎಲ್ಲದಕ್ಕೂ 20ನೇ ಮೇಂಟೈನ್ ಮಾಡ್ತೀವಿ. ಅಂದರೆ ಬೇಸ್ ಅಮೌಂಟ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ. ಓಕೆ, ಸೊ ಇವಾಗ ಬೇಸ್ ಅಮೌಂಟ್ ಆಗಿರೋದ್ರಿಂದ ಬೇಸ್ ಅಮೌಂಟೇ 10 ತೊಗೊಂಡಿದ್ದೀವಿ. ಸೊ ನಾವು 20 ಇವಾಗ ಫಾರ್ ಎಕ್ಸಾಂಪಲ್ ಇದಕ್ಕೆ 20 ಇವಾಗ ನೆಕ್ಸ್ಟ್ ನಾವು ಮಾಡಿದ್ದೀವಲ್ವಾ 20. ಸೊ ಇದಕ್ಕೆ ನಾವು ಇವಾಗ IGST ತೊಗೊತೀವಿ ಅಂತ ಇಟ್ಕೊಳ್ಳಿ. ಸೊ ನಾವು IGSTಗೆ ಯಾವ್ದು ಕ್ರಿಯೇಟ್ ಮಾಡಿದ್ದೀವಿ ಕಂಡೀಷನ್ ಟೈಪು TA. ಏನು ಕಂಡೀಷನ್ ಟೈಪು TAIC TAIC ಹಾಂ, TAIC ಅಲ್ವಾ. ಸೊ ಇನ್ಪುಟ್ಗೆ ಸೊ TAIC ತೊಗೊತೀವಿ. ಓಕೆ, ಇಲ್ಲಿ ಇನ್ಪುಟ್ ಅದನ್ನು ನಾವೆಲ್ಲಿ ಏನು ಟ್ಯಾಕ್ಸ್ ತೊಗೊಂಡಿರ್ತೀವಿ ಆ ಡಿಸ್ಕ್ರಿಪ್ಷನ್ ಹಾಕ್ಕೊಳ್ಳಿ. ಇನ್ಪುಟ್ CGST. ಸೊ ಇದು ಕನ್ಫ್ಯೂಷನ್ ಏನು ಮಾಡ್ಕೋಬೇಡಿ. ನೀವು ಸಿಂಪಲ್ ನಿಮಗೆ ಇದು ನಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮತ್ತೆ ಟ್ಯಾಕ್ಸ್ ಪೋಸ್ಟ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಏನು ಟ್ರಿಗರ್ ಆಗಿದೆ ಅಂತ. ಓಕೆ, ಸೊ ಇದು ಏನಕ್ಕೋಸ್ಕರ ಕಂಡೀಷನ್ ಟೈಪ್ನ ಮೇಂಟೈನ್ ಮಾಡೋದು ಅಂದರೆ, ಮೇಯ್ನು ಈ ಪರ್ಟಿಕ್ಯುಲರ್ ಟ್ಯಾಕ್ಸ್ ಏನು ಮಾಡ್ತೀವೋ ನಾವು ಕಂಡೀಷನ್ ಟೈಪ್ಸ್ಗೆ, ಇದು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಆಗಬೇಕು ಅಂತ, ಆ್ಯಂಡ್ ದೆನ್ ಯಾವ ಅಕೌಂಟಿಂಗ್ ಕೀಸ್ಗೆ ಟ್ರಿಗರ್ ಆಗುತ್ತೆ ಅಂತ ಒಂದು ಕಂಟ್ರೋಲ್ ಡೇಟಾನ ಮೇಂಟೈನ್ ಮಾಡಬೇಕು ಸಿಸ್ಟಮಲ್ಲಿ. ಸೊ ಬೇಸ್ಡ್ ಆನ್ ದಿಸ್ ಸೊ ಟ್ಯಾಕ್ಸ್ ಎಲ್ಲದು ಕೂಡ ಕಂಟ್ರೋಲ್ ಆಗುತ್ತೆ. ಸೊ ವಾಟ್ ಎವರ್ ದ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ವಿ ಆರ್ ಡನ್ ಇನ್ ದ ಸಿಸ್ಟಮ್, ಸೊ ವೆನ್ ವಿ ಆರ್ ಗೋಯಿಂಗ್ ಟು ಪೋಸ್ಟ್ ದ ರಿಯಲ್ ಟೈಮ್ invoice or transactions, when we are going to calculate a tax amount, so it will be calculated based on this control data. Okay, so ಅದಕ್ಕೋಸ್ಕರ ಈ ಕಂಟ್ರೋಲ್ ಡೇಟಾ ಸೆಟಪ್ ಮಾಡ್ತಾ ಇರೋದು. ಓಕೆ, ಯು ಜಸ್ಟ್ ಕೀಪ್ ಇಟ್ ಇನ್ ದ ಮೈಂಡ್. ಓಕೆ, ಸೊ TAIS ಎಲ್ಲ ಮೆನ್ಷನ್ ಮಾಡ್ತೀವಿ. TAII. ಸೊ ನೆಕ್ಸ್ಟ್ TAOC, TAOS, next TAOI. Okay, so next again is input. So input, so SGST. So next input IGST. So next output CGST. So next output, so output SGST. So next output IGST. So whatever the condition types we have maintained, so we have to include all the condition types here. Okay, so next ನಾನು ಹೇಳಿದೆ, ಸೊ ಈಗ ಇನ್ಪುಟ್ ಟ್ಯಾಕ್ಸ್ ಸೊ ನಿಮ್ಗೆ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಆಗಬೇಕು, ಬೇಸ್ ಅಮೌಂಟ್ ಮೇಲೆ ಅಲ್ವಾ. ಸೊ ಬೇಸ್ ಅಮೌಂಟ್ ಇಸ್ ಮ್ಯಾಂಡೇಟ್ರಿ, ವಿಲ್ ಮೇಂಟೈನ್. ಸೊ
ಸೊ ಈ ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಆಗಬೇಕು ಅಂದಾಗ ಸೊ ಅಗೇನ್ ಯು ಹ್ಯಾವ್ ಟು ಮೇಂಟೈನ್ ದ ಸೇಮ್ ಸ್ಟೆಪ್ಸ್. ಓಕೆ, ಸೊ ಬೇಸ್ ಅಮೌಂಟ್ ಫ್ರಮ್ ಬೇಸ್ ಆ್ಯಂಡ್ ಇವನ್ ಟು ಆಲ್ಸೋ ಬೇಸ್. ಓಕೆ, ಸೊ ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಓಕೆ, ಸೊ ಯಾವ್ದು ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಷ್ಟೇ. ಸೊ ನೀವು ಬೇಸ್ ಅಮೌಂಟ್ ಇಲ್ಲದೆ ಬೇರೆ ಆಪ್ಷನ್ಸು ಇದೆ ಅದರಲ್ಲಿ, ಸೊ ನೀವು ಅದನ್ನು ತೊಗೋಬೋದು. ಬಟ್ ನಾರ್ಮಲಿ ಟ್ಯಾಕ್ಸ್ ನಾವು ಕ್ಯಾಲ್ಕುಲೇಟ್ ಮಾಡೋದು ಸೊ ಆ್ಯಸ್ ಪರ್ ಇಂಡಿಯನ್ ಟ್ಯಾಕ್ಸೇಷನ್ಸ್ ರೂಲ್ಸ್ ನಾವು ಬೇಸ್ ಅಮೌಂಟ್ ಮೇಲೆ ಮಾಡ್ತೀವಿ. ಸೊ ಅದರಲ್ಲಿ ನಿಮಗೆ ಅಲ್ಲಿ ಗ್ರಾಸ್ ಅಮೌಂಟು ನೆಟ್ ಅಮೌಂಟು ಡಿಫ್ರೆನ್ಸ್ ಇರುತ್ತೆ. ಸೊ ನಿಮಗೆ ಗ್ರಾಸ್ ಅಮೌಂಟು ನೆಟ್ ಅಮೌಂಟದ್ದು ಡಿಫ್ರೆನ್ಸ್ ನಾನು ನಿಮ್ಗೆ ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ ಪೋಸ್ಟ್ ಮಾಡುವಾಗ ನಿಮಗೆ ತೋರಿಸ್ತೀನಿ ನಾನು. ಸೊ ಅದರಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ. ಓಕೆ, ಸೊ ಇವಾಗ ನಾವು ಫ್ರಮ್ ಅಂಡ್ ಟೂ ಟೈಪ್ನ ಮೆನ್ಷನ್ ಮಾಡಿದ್ವಿ. ಓಕೆ, ಸೊ ಇದಾದ್ಮೇಲೆ ನಾವು ಅಕೌಂಟ್ ಕ್ಯಾಟಗರಿ ಒಂದೇ ಇನ್ಕ್ಲೂಡ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಅದೇ ಮ್ಯಾಂಡೇಟ್ರಿ. ಓಕೆ, ಸೊ ಆ ಫೀಲ್ಡ್ನ ಅದೇ ಮೇನ್ ಟ್ರಿಗರ್ ಆಗೋದು ನಿಮಗೆ ಅಕೌಂಟಿಂಗ್ದು. ಓಕೆ, ಸೊ ಈ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕು. ಸೊ ಇವಾಗ ನಾವು ಬೇಸ್ಗೆ ಏನು ಅಕೌಂಟಿಂಗ್ ಕ್ಯಾಟಗರಿ ಎಲ್ಲ ಏನು ಕ್ರಿಯೇಟ್ ಮಾಡಿಲ್ಲ. ಸೊ ಇಟ್ಸ್ ಅ ಡಿಫಾಲ್ಟ್ ಒನ್. ಓಕೆ, ಸೊ ಅದಕ್ಕೇನು ಕ್ರಿಯೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ನಾವು ಕ್ರಿಯೇಟ್ ಮಾಡಿದ್ದೀವಲ್ವಾ. ಸೊ ಏನಂತ ಕ್ರಿಯೇಟ್ ಮಾಡಿದ್ವಿ, TIC ಸೊ TIC ಅಂತ ಕ್ರಿಯೇಟ್ ಮಾಡಿದ್ವಿ. ಈಗ TIS ಅಂತ ಮಾಡಿದ್ದೀನಿ, TII ಮಾಡಿದ್ದೀನಿ, ನೆಕ್ಸ್ಟ್ TOC ಮಾಡಿದ್ದೀನಿ, TOI. ಸೊ ಇಷ್ಟನ್ನ ಕ್ರಿಯೇಟ್ ಮಾಡಿದ್ದೀವಿ ನಾವು. ಕರೆಕ್ಟ್. ಸೊ ಏನೇನು ಕಂಡೀಷನ್ ಟೈಪ್ಸ್ನ ಇಲ್ಲಿ ಕ್ರಿಯೇಟ್ ಮಾಡಿ ಟ್ರಾನ್ಸಾಕ್ಷನ್ಸ್ ಟೈಪ್ನ ಅಕೌಂಟಿಂಗ್ ಟೈಪ್ನ ಕ್ರಿಯೇಟ್ ಮಾಡಿದ್ನ ಅದನ್ನು ಇಲ್ಲಿ ಮೇಂಟೈನ್ ಮಾಡಬೇಕು. ಸೊ ಇಷ್ಟೇ ಮ್ಯಾಂಡೇಟರಿ ಫೀಲ್ಡ್ಸ್. ಓಕೆ, ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಜಸ್ಟ್ ಫಾರ್ ದ ಪ್ರಿಂಟ್ ಟೈಪ್ ಆ್ಯಂಡ್ ಸಬ್ ಟೋಟಲ್ ಬಂದ್ಬಿಟ್ಟು ನಿಮಗೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಸಬ್ ಟೋಟಲ್ ಬರುತ್ತೆ. ಸೊ ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ರಿಕ್ವೈರ್ಮೆಂಟ್ ಬೇಸ್ಡ್ ಅಂದರೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಬೇರೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಇದು ಬಂದ್ಬಿಟ್ಟು ನಿಮಗೆ ಆಲ್ಟರ್ನೇಟಿವ್ ಕ್ಯಾಲ್ಕುಲೇಷನ್ ಕಂಡೀಷನ್ ಅಮೌಂಟ್ ಏನಾದರೂ ಇದ್ದರೆ ಆ ಕಂಡೀಷನ್ ಬೇಸ್ಡ್ ಅಮೌಂಟ್ನ ಇಲ್ಲಿ ಹಾಕ್ಬೋದು. ಸೊ ಲಿಮಿಟೇಷನ್ಸ್ ಫಾರ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಇದು ಬಂದ್ಬಿಟ್ಟು ನಿಮಗೆ ಕಂಡೀಷನ್ ಬೇಸ್ ವ್ಯಾಲ್ಯೂಸ್. ಸೊ ಈ ಥರ ಏನಾದರೂ ಇದ್ದರೆ ಮಾತ್ರ ಇದು ಬಂದ್ಬಿಟ್ಟು ಅಕ್ರೂಯಲ್ಗೆ. ಸೊ ಇದಷ್ಟೇ ನಿಮಗೆ ಮೇಂಟೈನ್ ಮಾಡೋದು. ಓಕೆ, ಸೊ ನಾರ್ಮಲ್ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಬಂದ್ಬಿಟ್ಟು ಸೊ ಇಷ್ಟೇ ಇನ್ಕ್ಲೂಡ್ ಮಾಡೋದು ನಾವು CGST ಆ್ಯಂಡ್ IGST ಲೈಕ್ ಇನ್ಪುಟ್ ಟ್ಯಾಕ್ಸ್ ಆ್ಯಂಡ್ ಔಟ್ಪುಟ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್. ಸೊ ಇಷ್ಟನ್ನು ಮೇಂಟೈನ್ ಮಾಡಿದ್ಮೇಲೆ ಸೇವ್ ಮಾಡೋದು. ಸರ್ ಇದು ಈ ಕಂಡೀಷನ್ ಟೈಪು ಮತ್ತೆ ಅಕೌಂಟಿಂಗ್ ಕೀ ಕೊಟ್ರಲ್ಲ, ಇದು ಬಿಸ್ನೆಸ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಬೇಕು. ಇಲ್ಲ, ಇದು ನಾರ್ಮಲ್ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್. ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನಿರುತ್ತೆ, ನೇಮಿಂಗ್ ಕೊಟ್ಟರೆ ಕೇಳ್ತಾ ಇದೆಯಾ ನೀನು? ಹೌದು ಸರ್, ನೇಮಿಂಗ್ ಎಲ್ಲ ನಮ್ಮ ರೆಫರೆನ್ಸಿಗೆ ಕೊಟ್ಟಿದ್ದೀರೋ ಅಲ್ಲಿ ಬೇಸ್ಡ್ ಆನ್ ನೀವು ಕ್ಲೈಂಟ್ ಅವರಿಗೆ ಇದೆಲ್ಲ ಗೊತ್ತೇ ಇರಲ್ಲ. ಕ್ಲೈಂಟ್ ಅವ್ರ ಬ್ಯಾಕ್ ಎಂಡಲ್ಲಿ ನೀವು ಕಂಡೀಷನ್ ಟೈಪ್ ಅಂದ್ರೆ ಏನಂತ ಕ್ಲೈಂಟಿಗೆ ಗೊತ್ತಿರುತ್ತಾ? ಅಕೌಂಟಿಂಗ್ ಕೀಸ್ ಅಂದ್ರೆ ಏನಂತ ಕ್ಲೈಂಟಿಗೆ ಗೊತ್ತಿರಲ್ಲ. ಅವ್ರಿಗೇನು ಗೊತ್ತಿರಲ್ಲ ಕ್ಲೈಂಟ್ಸ್ಗೆ. ಬಟ್ ನಾವು ಇದ್ರದ್ದು ಕಂಪ್ಲೀಟ್ ಅವರಿಗೆ ಕಾನ್ಫಿಗರೇಷನ್ ಡಾಕ್ಯುಮೆಂಟು ಅಥವಾ ಬ್ಲೂ ಪ್ರಿಂಟ್ ಡಿಸೈನ್ ಮಾಡಿದಾಗ ಅವಾಗಲೇ ನಾವು ಪ್ರಾಪರ್ ನೇಮಿಂಗ್ ಕನ್ವೆನ್ಷನ್ನ ಅವ್ರಿಗೆ ಅಪ್ರೋಚ್ ಮಾಡಬೇಕು. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಮೇಂಟೈನ್ ಇನ್ ದ ಸಿಸ್ಟಮ್ ಅಂತ. ಸೊ ನಾವು ಬ್ಯಾಕ್ ಎಂಡಲ್ಲಿ ಏನು ಮೇಂಟೈನ್ ಮಾಡ್ತೀವಿ ಅಂತ ಏನೂ ತೋರಿಸೋದಿಲ್ಲ ನಾವು. ಸೊ ಬಟ್ ನಮ್ಮ ರೆಫರೆನ್ಸ್ಗೊಂದು ಫಾಲೋ ಮಾಡಬೇಕಲ್ಲ ಏನೇನು ಕಾನ್ಫಿಗರೇಷನ್ ಮಾಡಿರ್ತೀವಿ ಅಂತ. ಸೊ ಅದನ್ನೆಲ್ಲ ನಾವು ಕಾನ್ಫಿಗರೇಷನ್ ಡಾಕ್ಯುಮೆಂಟಲ್ಲಿ ಮೇಂಟೈನ್ ಮಾಡಬೇಕು. ನಾವು ಇದು ಯಾವುದನ್ನು ಅವ್ರಿಗೆ ಯೂಸರಿಗೆ ತೊಗೊಂಡೋಗ್ಬಿಟ್ಟು ತೋರಿಸಲ್ಲ ಕಾನ್ಫಿಗರೇಷನ್ಸ್ನ. ಇಟ್ಸ್ ಕಾನ್ಫಿಡೆನ್ಷಿಯಲ್ ಆ್ಯಕ್ಚುಲಿ, ಬಿಕಾಸ್ ನಾವು ಮಾಡೋದು ಬ್ಯಾಕ್ ಎಂಡಲ್ಲಿ, ಇದೆಲ್ಲ ಕನ್ಸಲ್ಟೆಂಟ್ ಮಾತ್ರ ಹ್ಯಾಂಡಲ್ ಮಾಡೋದು. ಸೊ ಇದನ್ನು ನಾವು ಟಚ್ ಮಾಡಂಗಿಲ್ಲ. ಅವ್ರಿಗೆ ಡೆವಲಪ್ಮೆಂಟ್ ಸಿಸ್ಟಮ್ ಆ್ಯಕ್ಸಸ್ಸೇ ಇರೋದಿಲ್ಲ. ಪ್ರೊಡಕ್ಷನಲ್ಲಿ ಇದು ಓಪನ್ ಆಗಲ್ಲ. ಇಟ್ಸ್ ನಾಟ್ ಎ ಎಡಿಟಬಲ್ ಸ್ಕ್ರೀನ್ ಇನ್ ಪ್ರೊಡಕ್ಷನ್ ಸಿಸ್ಟಮ್. ಓನ್ಲಿ ಡಿಸ್ಪ್ಲೇ ಸ್ಕ್ರೀನ್ ಅವ್ರಿಗೆ ಎಡಿಟ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ಇದೆಲ್ಲ ನಮಗೆ ಕನ್ವಿನಿಯೆಂಟ್ ಆಗೋ ಥರ ನಾನು ಮೇಂಟೈನ್ ಮಾಡಿದ್ದೀನಿ. ಸೊ ಇದೆಲ್ಲ ನಾವೇನು ಬೇಸ್ಡ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಅಂತ ಏನಿಲ್ಲ. ಓಕೆ, ಸೊ ಕನ್ವಿನಿಯೆಂಟ್. ಈಗ ಟಾಟಾ ಮೋಟರ್ಸ್ ಇಲ್ಲದೆ ರಿಲಯನ್ಸ್ ಇದೆ ಅಂದರೆ ರಿಲಯನ್ಸಿಗೆ ಬೇರೆ ಥರ. ನಿಮ್ಗೆ ಏನಂದರೆ ಈಸಿಯಾಗಿ ಅದು ನಿಮಗೆ ನೇಮಿಂಗ್ ನಿಮ್ಗೆ ಹೆಂಗಿರಬೇಕು ಅಂದರೆ ಈಸಿಯಾಗಿ ನೋಡಿದ ತಕ್ಷಣ ಐಡೆಂಟಿಫೈ ಮಾಡೋಂಗಿರಬೇಕು ಯಾವ ಕಂಡೀಷನ್ ಟೈಪ್ ಇದು ಅಂತ. ಬೇರೆ ಏನಾದರೂ ಕೊಟ್ಟರೆ ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ. ಈಗ ನಾನು IC ಕೊಟ್ಟರೆ ನೀವು ಇನ್ಪುಟ್ CGST ಅಂತ ಈಸಿಯಾಗಿ ಹೇಳ್ಬಿಡ್ತೀರಾ. ಸೊ IC ಕೊಡದೆ ಬೇರೆ ಏನೋ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ನೀವು ಅವಾಗ ಏನು ಮಾಡ್ತೀರಾ, ಅವಾಗ ಡಿಸ್ಕ್ರಿಪ್ಷನ್ ನೋಡಬೇಕು, ಓಪನ್ ಮಾಡಿ, ಅವಾಗಲೇ ಗೊತ್ತಾಗೋದು. ಕೋಡ್ ನೋಡಿದ್ರೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ ಅದು. ಸೊ ಇದೆಲ್ಲ ಏನು ನಿಮಗೆ ಬೇಸ್ ಅಮೌಂಟ್ ಟೂ ಕೊಟ್ಟಿಲ್ವಲ್ಲ ಸರ್, ಅದು ಏನಕ್ಕೆ? ಏನು ಇದು ಬೇಸ್ ಅಮೌಂಟ್ ನೀವು ಕ್ಯಾಲ್ಕುಲೇಷನ್ನೇ ಮಾಡೋದಿಲ್ಲ ಅಲ್ಲ. ಬೇಸ್ ಅಮೌಂಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ಸೊ ಅದು ಎಂಡೇ ಆಗಲ್ಲ ಬೇಸ್ ಅಮೌಂಟು. ಅದು ಪರ್ಟಿಕ್ಯುಲರ್ ಎಂಡೇ ಇಲ್ಲ. ಇಲ್ಲಿ 10 to 10 ಬಂದ್ಬಿಟ್ಟು ನಿಮಗೆ ಸ್ಟಾರ್ಟ್ ಎಂಡ್ ಕೊಟ್ಟಿದ್ದೀನಿ. ನೀವು 20 ಕೊಟ್ಟೆ ಅಂತ ಇಟ್ಕೊಳ್ಳಿ. ಸೊ ಇದು ರಾಂಗ್ ಆಗ್ಬಿಡುತ್ತೆ. ಯಾವ್ರ ಮೇಲೆ ಕ್ಯಾಲ್ಕುಲೇಷನ್ ಆಗುತ್ತೆ ಅಂದರೆ ಇನ್ಪುಟ್ CGST ಮೇಲೆ ತೊಗೊಂಡ್ಬಿಡುತ್ತೆ ಫ್ರಮ್ ಟುಗೆ. ಸೊ ಅದಕ್ಕೋಸ್ಕರ ಅದರಲ್ಲಿ ಏನು ಚೇಂಜಸ್ ಮಾಡೋಂಗಿಲ್ಲ. ಓಕೆ, ಸೊ ಇಷ್ಟು ಮಾತ್ರ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇವಾಗ ನಾವು ಈ ಟ್ಯಾಕ್ಸ್ ಪ್ರೊಸೆಸಸ್ನ ಮೇಂಟೈನ್ ಮಾಡಿದ್ದೀವಿ. ಸೊ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. TAT ಅಲ್ಲ. ಸೊ calculation. So
ಸೊ ಟ್ಯಾಕ್ಸ್ ಓಕೆ. ಸೊ ಯಾವುದು ಇದು ನೆನಪಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ ಯಾವಾಗಲೂ ಅದು ಕೇಳ್ತಾ ಇರುತ್ತೆ ಅಸೈನ್ ಮಾಡೋದಕ್ಕೆ. ಸೊ ನೀವು ನಿಮ್ಗೆ ಯಾವ್ದು ಬೇಕೋ ಅದು ಕ್ರಿಯೇಟ್ ಮಾಡಿ. ಓಕೆ. ಸೊ ಇವಾಗ ಕಂಡೀಷನ್ ಟೈಪ್ಸ್ನು ಮೇಂಟೈನ್ ಮಾಡೋದು. ಸೊ ಇದಾದ್ಮೇಲೆ ನಾವು ನೆಕ್ಸ್ಟು ಜಿ ಎಲ್ ಅಕೌಂಟ್ನ ಡಿಟರ್ಮೈನ್ ಮಾಡಬೇಕು, ಅಂದರೆ ಜಿ ಎಲ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಓಕೆ. ಸೊ ಜಿ ಎಲ್ ಅಕೌಂಟನ್ನು ನಾವು ಕ್ರಿಯೇಟ್ ಮಾಡಿಲ್ಲ. ಓಕೆ. ಸೊ ಅದನ್ನು ಕ್ರಿಯೇಟ್ ಮಾಡಬೇಕು. ಸೊ ಅದನ್ನು ನೋಡೋಣ. ಸೊ ಜಿ ಎಲ್ ಅಕೌಂಟ್ ಎಲ್ಲದಕ್ಕೂ ಕ್ರಿಯೇಟ್ ಮಾಡಬೇಕು. ಸೊ ಯಾವುದಕ್ಕೂ ಕ್ರಿಯೇಟ್ ಮಾಡಿಲ್ಲ ಅಲ್ವಾ. ಸೊ ಇವಾಗ ಜಿ ಎಲ್ ಅಕೌಂಟ್ ಕ್ರಿಯೇಟ್ ಆದಮೇಲೆ ನೆಕ್ಸ್ಟು ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಇನ್ಪುಟ್ಗೂ ಔಟ್ಪುಟ್ಗೂ ಎಲ್ಲದಕ್ಕೂ ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಾಂದರೆ ನಾವು ಟ್ಯಾಕ್ಸ್ ಕೋಡ್ನ ಕ್ರಿಯೇಟ್ ಮಾಡಬೇಡ. ಸೊ ಆಮೇಲೆ ಜಿ ಎಲ್ ಅಕೌಂಟ್ ಎಲ್ಲ ಒಂದೇ ಸಲ ಲಂಸಮಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಅಸೈನ್ ಮಾಡ್ಬೋದು. ಓಕೆ. ಸೊ ಫಸ್ಟ್ ಟ್ಯಾಕ್ಸ್ ಕೋಡ್ನ ಕ್ರಿಯೇಟ್ ಮಾಡ್ಬೋದು, ಜಿ ಎಲ್ ಅಕೌಂಟ್ ಆಮೇಲೆ ಮಾಡಿ. ಸೊ ಟ್ಯಾಕ್ಸ್ ಓಕೆ. ಸೊ ಇದರಲ್ಲಿ ನಾವು ಟ್ಯಾಕ್ಸ್ ಕೋಡ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಎಫ್ ಟಿ ಎಕ್ಸ್ ಪಿ ಇಸ್ ದ ಟಿ ಕೋಡ್ ಟು ಕ್ರಿಯೇಟ್ ಎ ಟ್ಯಾಕ್ಸ್. ಗೋ ಬ್ಯಾಕ್, ಕ್ಲೋಸ್ ದಿಸ್. ಸೊ ಇಲ್ಲೂ ಮಾಡ್ಬೋದು, ಡಿಫೈನ್ ಟ್ಯಾಕ್ಸ್ ಅಂತ ಇರುತ್ತೆ ಇಲ್ಲಿ. ಸೊ ಕ್ಯಾಲ್ಕುಲೇಷನ್ಸಲ್ಲಿ ಡಿಫೈನ್ ಟ್ಯಾಕ್ಸ್ ಕೋರ್ಸ್ ಅಂತ. ಸೊ ಇಲ್ಲಿ ಓಪನ್ ಹೋಗ್ಬಿಟ್ಟು ಸೊ ಯಾವ ಕಂಟ್ರಿಗೆ ಐ ಎನ್, ಸೊ ಕಂಟ್ರಿಗೆ ಹಾಕ್ಬಿಟ್ಟು ಸೊ ಯಾವ ಕಂಟ್ರಿ ಡಿಫೈನ್ ಮಾಡ್ತಿದ್ವಿ ಅಂತ ಹಾಕ್ಬೇಕು. ಸೊ ಇದು ಎಫ್ ಟಿ ಎಕ್ಸ್ ಪಿ ಟಿ ಕೋಡ್ಗೆ ತೊಗೊಂಡೋಗುತ್ತೆ. ಎಫ್ ಟಿ ಎಕ್ಸ್ ಪಿ ಎಂಟರ್ ಮಾಡೋದನ್ನು ಇಲ್ಲಿಗೆ ಬರುತ್ತೆ. ಓಕೆ. ಸೊ ಇವಾಗ ನಾವು ಇನ್ಪುಟ್ಟು ಔಟ್ಪುಟ್ಟು ಇದಕ್ಕೆ ಡಿಫೈನ್ ಮಾಡಬೇಕು ಟ್ಯಾಕ್ಸ್ನ ಪರ್ಸೆಂಟೇಜ್ ವೈಸ್. ಓಕೆ. ಸೊ 0% ಯಾವ್ದು ಕೊಟ್ಟಿದ್ವಿ, ಸೊ ಯಾವ್ಯಾವ್ದು ಕೊಟ್ಟಿದ್ವಿ ಅಂತ ಇಲ್ಲಿ ಡಿಫೈನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಾವು ಇವಾಗ ಇನ್ಪುಟ್ಟು ಎ ಬಿ ತೊಗೊಂಬೋಣ, ಇಲ್ಲಾಂದರೆ ಸೊ ಈಸಿಯಾಗಿ ಅರ್ಥ ಆಗಬೇಕು ನಿಮಗೆ ಟ್ಯಾಕ್ಸ್ ಕೋರ್ಸ್, ಆ ಥರ ತೊಗೋಣ. ಸೊ A1 A2 A3 A4 ಆ ಥರನೂ ತೊಗೋಬೋದು, ಇಲ್ಲ 1A 1B 1 3 ಆ ಥರನೂ ತೊಗೋಬೋದು. ಓಕೆ. ಸೊ ನಿಮ್ಗೆ ಯಾವ ಥರ ಕನ್ವೀನಿಯಂಟ್ ಆಗುತ್ತೆ ಆ ಥರ. ಅಂದರೆ ಇದೊಂದು ಕೋಡ್ ಅಷ್ಟೇ. ಸಿ ಯಾವ್ದು ಬೇಕಾದ್ರೂ ತೊಗೋಬೋದು, ಅದೇ ತೊಗೋಬೇಕು ಇದೇ ತೊಗೋಬೇಕು ಅಂತ ಏನಿಲ್ಲ. ಸೊ ಇದು ಜಸ್ಟ್ ಎ ಕೋಡ್ ಅಷ್ಟೇ. ಓಕೆ. ಸೊ ಅದು ನೆನ್ಪಿಟ್ಕೊಳ್ಳಿ. ಸೊ ನೀವು A1 ಆದ್ರೂ ತೊಗೋಬೋದು, ಇಲ್ಲ 1A ಆದ್ರೂ ತೊಗೋಬೋದು. 1A ಆ್ಯಂಡ್ 1B ಪರ್ಸೆಂಟೇಜ್ ನೀವು ಮೇಂಟೈನ್ ಮಾಡ್ತಾ ಹೋಗ್ತೀರಾ. ಸೊ ಅದಕ್ಕೋಸ್ಕರ ಸೊ ನಿಮ್ಗೆ ಯಾವ್ದು ಬೇಕೋ ಸೊ ಅದು ಪರ್ಸೆಂಟೇಜ್ನ ಮೇಂಟೈನ್ ಮಾಡ್ತಾ ಹೋಗ್ಬೋದು. 1C, ಸೊ 1B ಆ್ಯಂಡ್ 1E ಪರ್ಸೆಂಟೇಜ್ ವೈಸ್. ಓಕೆ. ಸೊ ನೆಕ್ಸ್ಟು ಎಫ್ ಟಿ ಎಕ್ಸ್ ಪಿಗೆ ಇವಾಗ 1A ತೊಗೊಂಡಿದ್ದೀನಿ. ಫಸ್ಟ್ 1Aನೇ ಮಾಡೋಣ. ಓಕೆ. 1A. ಸೊ ಎಂಟರ್. ಸೊ ಇವಾಗ ಇಲ್ಲಿ ಡಿಸ್ಕ್ರಿಪ್ಷನ್ಸ್ ಕೇಳುತ್ತೆ. ಸೊ 1Aಗೆ ಅಂದರೆ ನೀವು ಡಿಸ್ಕ್ರಿಪ್ಷನ್ ಏನು ಕೊಡಬೇಕು. ಸೊ ನೀವು ಇದು ಇನ್ಪುಟ್ CGST ಅಥವಾ ಇನ್ಪುಟ್ SGST ಅಥವಾ ಇನ್ಪುಟ್ ಯಾವುದೋ IGST. ಸೊ ಆ ಥರ ಪರ್ಟಿಕ್ಯುಲರ್ ನೀವು ಇದು ಕೊಡೋಂಗಿಲ್ಲ, ಯಾಕೆಂದರೆ ಎಲ್ಲದಕ್ಕೂ ನಾವು ಒಂದೇ ಕೋಡ್ನ ಯೂಸ್ ಮಾಡ್ಬೋದು. ಸೊ ನಾವು ಇವಾಗ ಜಸ್ಟ್ ಇನ್ಪುಟ್ ಟ್ಯಾಕ್ಸ್ ಔಟ್ಪುಟ್ ಟ್ಯಾಕ್ಸ್ ಅಷ್ಟೇ ಕೊಟ್ಕೊಳ್ಳೋದು. ಓಕೆ. ಸೊ ಇನ್ಪುಟ್ ಸೊ ಇನ್ಪುಟ್ ಟ್ಯಾಕ್ಸ್ ಅಂತ ಕೊಡಿ. ಇನ್ಪುಟ್ ಟ್ಯಾಕ್ಸ್. ಸೊ ಇದು ಇನ್ಪುಟ್ ಟ್ಯಾಕ್ಸ್ ಆಗಿರೋದ್ರಿಂದ ಎಷ್ಟು ಪರ್ಸೆಂಟೇಜು ಫಸ್ಟ್ ನಾವು ಮೇಂಟೈನ್ ಮಾಡ್ತಿರೋದು 0%. ಸೊ 0% ಅಂತ. ಸೊ ನೆಕ್ಸ್ಟ್ ಟ್ಯಾಕ್ಸ್ ಟೈಪ್. ಸೊ ಇಲ್ಲಿ ಕೇಳುತ್ತೆ ಅದು. ಸೊ ಯಾವ ಟ್ಯಾಕ್ಸ್ ಟೈಪ್ ಇದು, ಇನ್ಪುಟ್ಟಾ ಔಟ್ಪುಟ್ಟಾ ಅಂತ. ಸೊ ಇದು ಇನ್ಪುಟ್ ಆಗಿರೋದ್ರಿಂದ ವಿ ತೊಗೊಳ್ತೀವಿ. ಔಟ್ಪುಟ್ ಆಗಿದ್ರೆ ನಿಮಗೆ ಇಲ್ಲಿ ಎ ತೊಗೊಳ್ತೀವಿ. ಓಕೆ. ಸೊ ಇನ್ಪುಟ್ ಟ್ಯಾಕ್ಸ್ ಫಸ್ಟಿಗೆ ನಾವು ಇನ್ಪುಟ್ ಟ್ಯಾಕ್ಸ್ ಮಾಡ್ತಿರೋದ್ರಿಂದ ಸೊ ಇನ್ಪುಟ್ ಟ್ಯಾಕ್ಸ್ ತೊಗೊಳ್ತೀವಿ. ಸೊ ಇನ್ಪುಟ್ ಟ್ಯಾಕ್ಸ್ ಇದಾದ್ಮೇಲೆ ಇವೆಲ್ಲ ಚೆಕ್ ಐ ಡಿ, ಇದು ಯುರೋಪಿಯನ್ ಕೋಡ್ಸು ಇವೆಲ್ಲ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆ ಕೋರ್ಸಿಗೆ ಮಾತ್ರ ಏನಾದರೂ ಮೇಂಟೈನ್ ಮಾಡ್ತಾ ಇದ್ರೆ, ಅಥವಾ ಟಾರ್ಗೆಟೆಡ್ ಟ್ಯಾಕ್ಸ್ ಕೋಡ್ ಏನಾದರೂ ಬೇರೆ ಇದ್ದರೆ, ಅಥವಾ ಇನ್ಆಕ್ಟಿವ್ ಸ್ಟೇಟಸ್ನ ಮೇಂಟೈನ್ ಮಾಡೋಂಗಿದ್ರೆ ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ. ಸೊ ಅದರಿಂದ ನಾರ್ಮಲಿ ಇದು ಯೂಸ್ ಮಾಡೋಲ್ಲ. ಸೊ ಇಲ್ಲಿ ನಾವು ಇಲ್ಲಿ ನೋಡಿ ಇನ್ಪುಟ್ ಟ್ಯಾಕ್ಸ್ ಅಂತ ಹಾಕಿದ್ವಿ 0% ಅಂತ ಹಾಕಿದ್ವಿ.
ಇವಾಗ ನೀವು ಇದನ್ನು ಟ್ಯಾಕ್ಸ್ ಅಮೌಂಟು ಸಿ ಜಿ ಎಸ್ ಟಿ ಕ್ಯಾಲ್ಕುಲೇಟ್ ಮಾಡ್ತೀರಾ 0%, 0% ಆಗ್ತದೆ. ಸೊ ಎಸ್ ಜಿ ಎಸ್ ಟಿಗೆ ಮಾಡ್ತೀರಾ 0%, 0%. ಈ ಟ್ಯಾಕ್ಸ್ ಕೋಡ್ನ ಯಾವುದಕ್ಕೆ ಯೂಸ್ ಮಾಡ್ತಿದ್ದೀವಿ ಸೊ ಅದನ್ನು ಮೇಂಟೈನ್ ಮಾಡಬೇಕು. ಓಕೆ, ಸೊ ಇವಾಗ ನಾನು ಇಲ್ಲಿ ನಾರ್ಮಲಾಗಿ ನಾನು ಇದನ್ನ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿಗೆ ಯೂಸ್ ಮಾಡ್ತೀನಿ. ಸೊ ಇವಾಗ ಎಂಟರ್ ಕೊಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕಂಡೀಷನ್ ಟೈಪ್ಸು ಬೇರೆ ಯಾವುದೋ ಕ್ಯಾಪ್ಚರ್ ಆಗಿದೆ. ಸೊ ನಮ್ಮ ಕಂಡೀಷನ್ ಟೈಪ್ನ ತೊಗೊಂಡಿಲ್ಲ. ಸೊ ನಮ್ಮ ಕಂಡೀಷನ್ ಟೈಪ್ನ ತೊಗೋಬೇಕು. ಸೊ ಅದಕ್ಕೇ ನಾನು ಹೇಳಿದ್ದು ನಿಮಗೆ ಇಲ್ಲಿ ಕಂಡೀಷನ್ ಟೈಪ್ನ ಕ್ರಿಯೇಟ್ ಮಾಡಿದ್ಮೇಲೆ ಇದನ್ನ ಅಸೈನ್ ಮಾಡಬೇಕು ಕಂಟ್ರಿಗೆ ಅಂತ. ಸೊ ಇವಾಗ ನಾನು ಕಂಟ್ರಿಗೆ ಅಸೈನ್ ಮಾಡಿಲ್ಲ. ಸೊ ಕಂಟ್ರಿಗೆ ಅಸೈನ್ ಮಾಡದೇ ಇರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾವು ಕ್ರಿಯೇಟ್ ಮಾಡಿರೋದು ಯಾವುದು ಕಂಡೀಷನ್ ಟೈಪ್ಸು ಟಿ ಐ ಸಿ. ಸೊ ಇಲ್ಲಿ ಟ್ರಿಗರ್ ಆಗ್ತಿದೆ ಕಂಡೀಷನ್ ಟೈಪ್ ಯಾವುದು FS-H1 FS-H2 ಇದು ಕ್ರಿಯೇಟ್ ಆಗಿದೆ. ಅಕೌಂಟ್ ಕ್ಯಾಟಗರಿ ನಾವು TIC ಅಂತ ಕ್ರಿಯೇಟ್ ಮಾಡಿದ್ವಿ ಅಲ್ವಾ, ಇಲ್ಲಿ FS1 ಅಂತ ಬಂತು. ಇದು ರಾಂಗ್, ಯಾಕೆಂದ್ರೆ ನಾವು ಕಂಡೀಷನ್ ಟೈಪ್ನ ನಾವು ಕಂಟ್ರಿಗೆ ಅಸೈನ್ ಮಾಡಿಲ್ಲ. ಸೊ ಇಲ್ಲಿ ಕಂಟ್ರಿ ನಾವು IN ತೊಗೊಂಡಿದ್ವಿ. ಸೊ ಫಸ್ಟ್ ಅದನ್ನ ಅಸೈನ್ ಮಾಡಬೇಕು. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್, ಕ್ಯಾನ್ಸಲ್ ಇಟ್. ಓಕೆ, ಸೊ ಇವಾಗ ಟ್ಯಾಕ್ಸ್ ಕೋಡು IN ಅಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಹೋದರೆ ಅದೇ ಕಂಡೀಷನ್ ಟೈಪ್ ಬರುತ್ತೆ. ಇವಾಗ ಇನ್ನೇನು ಮಾಡ್ತೀನಿ, ಇದನ್ನ ಅಸೈನ್ ಮಾಡ್ತೀನಿ ಫಸ್ಟು. ಓಕೆ, ಸೊ OP so OBBG. So ಓಕೆ, ಸೊ ಇವಾಗ ಕಂಟ್ರಿಗೆ ಅಸೈನ್ ಮಾಡಬೇಕಲ್ವಾ. ಅಸೈನ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಟು ಕಂಟ್ರಿ ಬಂದ್ಬಿಟ್ಟು IN ಬಂದು, ಸೊ INಗೆ ಅಸೈನ್ ಮಾಡಬೇಕು. ಸೊ INಗೆ OBBG. ಓಕೆ, ಸೊ ಇವಾಗ OBBG ಸ್ಕ್ರೀನ್ ಮಾಡಿ. ಸೊ ಇದು OBBG ಸ್ಕ್ರೀನ್. ಸೊ ಇದರಲ್ಲಿ ನಾವು ಕಂಟ್ರಿಗೆ ಚೆಕ್ ಮಾಡಬೇಕು. ಸೊ IN ಹಾಕಿದ ತಕ್ಷಣ ಇಲ್ಲಿ ನೋಡಿ ಯಾವುದೋ ಬೇರೆ ಪ್ರೊಸೀಜರ್ಸ್ ಇದೆ. ಓಕೆ, ಸೊ ನಾವು ಕ್ರಿಯೇಟ್ ಮಾಡೋದು ಯಾವುದು, ಸೊ ನಾವು ಕ್ರಿಯೇಟ್ ಮಾಡಿರೋ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ ಬಿಟ್ಟು TAX, ರೈಟ್. ಸೊ ಇವಾಗ ಇದನ್ನು ರಿಮೂವ್ ಮಾಡಬೇಕು. ಸೊ ಇದು ಯಾವಾಗಲೂ ನಿಮ್ಗೆ ಎರರ್ ಬರ್ತಾ ಇರುತ್ತೆ ಸಿಸ್ಟಮಲ್ಲಿ, ಇದು ನೋಡ್ಕೊಳ್ಳಿ. ಯಾಕೆಂದರೆ ಇದು ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ಕಾಮನ್ ಇರುತ್ತೆ ಇದು ಟ್ಯಾಕ್ಸ್ ಪ್ರೊಸೀಜರ್ಸ್ ಕ್ಯಾಲ್ಕುಲೇಷನ್ಸ್ ಮಾಡೋದ್ರೂ ಎರರ್ ಬರ್ತಾ ಇರುತ್ತೆ. ಸೊ ಅದೇ ತಕ್ಷಣ ನೀವು ಫಸ್ಟ್ ಚೆಕ್ ಮಾಡಬೇಕಾಗಿರೋದೇ OBBGಗೆ ಹೋಗಿ ಕಂಟ್ರಿ ಕೋಡ್ಗೆ ಯಾವ ಟ್ಯಾಕ್ಸ್ ಪ್ರೊಸೀಜರ್ ಅಸೈನ್ ಆಗಿದೆ ಅಂತ. ಓಕೆ, ಸೊ ಇವಾಗ ಇದನ್ನ ಅಸೈನ್ ಮಾಡ್ತೀನಿ, ಸೇವ್. ಸೊ ಇದನ್ನ TR ಸೇವ್ ಮಾಡಿ. ಸೊ ಇವಾಗ ಸಿಸ್ಟಮಲ್ಲಿ ಇದಿರೋದ್ರಿಂದ ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಎಂಟರ್ ಮಾಡಿ. ಸೊ ಇವಾಗ ಎಂಟರ್ ಕೊಟ್ಬಿಟ್ಟು ಡಿಸ್ಕ್ರಿಪ್ಷನ್ ಎಲ್ಲ ಹಾಕೋಣ, ನೋಡಿ ಇವಾಗ ಯಾವ್ದು ತೊಗೊಳುತ್ತೆ ಅಂತ. ಸೊ ಇವಾಗಲೂ ಅದೇ ತೊಗೊತಾ ಇದೆ. ಸೊ ಐ ವಿಲ್ ಕ್ಲೋಸ್ ದಿಸ್ ಅಂಡ್ ಓಪನ್ ಅಗೇನ್, ಗೋ ಬ್ಯಾಕ್. Now again click on different text, enter. ಸೊ ಕೆಲವೊಂದ್ಸಲ ಏನಾಗುತ್ತೆ, ಅದು ಪಿಕ್ ಆಗೋದಿಲ್ಲ, ಫುಲ್ ಕ್ಲೋಸ್ ಮಾಡಬೇಕಾಗುತ್ತೆ ಅದಕ್ಕೆ. ಸೊ ಇವಾಗ ತೊಗೊಂಡು ನೋಡಿ. ಸೊ ಇವಾಗ ನಾವೇನು ಟ್ಯಾಕ್ಸ್ ಕಂಡೀಷನ್ ಟೈಪ್ಸು ಎಲ್ಲ ನಾವು ಇಂಟರ್ಲಿಂಕ್ ಮಾಡಿದ್ವಿ ಕಂಟ್ರೋಲ್ ಡೇಟಾದಲ್ಲಿ ಕಂಡೀಷನ್ಸಲ್ಲಿ, ಸೊ ಅದೇ ತೊಗೊತೀವಿ, ರೈಟ್. ಸೊ ಅದೇ ಥರ ನಾವು ಕ್ರಿಯೇಟ್ ಮಾಡಿರೋದನ್ನೇ ತೊಗೋಬೇಕು. ಓಕೆ, ಸೊ ಇವಾಗ 0% ಅಂತ ಇಟ್ಕೊಳ್ಳಿ. ಸೊ 0.000% ಮೇಂಟೈನ್ ಮಾಡಿ 0. ಸೊ ಎಂಟರ್. ಸೊ ಇವಾಗ ಸೇವ್ ಮಾಡಿ. ಸೊ ಇವಾಗ 1A ಅಂತ ಟ್ಯಾಕ್ಸ್ ಅಲ್ವಾ. ಸೊ ಇಲ್ಲಿ ನಾವು 1A 1B 1C ಹಾಕೊಂಡಿದ್ದೀವಿ ಆಲ್ರೆಡಿ. ಓಕೆ, ಸೊ ನೆಕ್ಸ್ಟ್ ಸೇವ್. ಸೊ ಇವಾಗ ಏನಾಯಿತು, ಇದು ಟ್ಯಾಕ್ಸ್ದು ಕೋಡ್ ವಾಸ್ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಇವಾಗ ಕ್ರಿಯೇಟ್ ಆಗಿದೆ ಟ್ಯಾಕ್ಸ್ ಕೋಡು, ಬಟ್ ಇಲ್ಲಿ ಟ್ಯಾಕ್ಸ್ ಅಕೌಂಟ್ಸಲ್ಲಿ ನಿಮಗೆ ಇಲ್ಲಿ GL ಸಿಗೋಲ್ಲ. ನಾವು ಚಾರ್ಟ್ ಆಫ್ ಅಕೌಂಟ್ಸು ಅವೆಲ್ಲ ಮೇಂಟೈನ್ ಮಾಡಿದ್ದೀವಲ್ವಾ, TA TM, ಬಟ್ ಯಾವುದೇ GLನ ಕ್ರಿಯೇಟ್ ಮಾಡಿಲ್ಲ. ಸೊ ಅದಕ್ಕೆ ರೂಲ್ ನಾಟ್ ಸ್ಪೆಸಿಫೈಡ್ ಅಂತ ತೋರಿಸ್ತಾ ಇದೆ. ಈವನ್ GL ಅಕೌಂಟ್ ಕೂಡ ತೋರಿಸ್ತಾ ಇಲ್ಲ, ಇಲ್ಲಿ ಎಂಟಿ ಇದೆ. ಸೊ ನಾವೇನು ಮಾಡಬೇಕು, ಟ್ಯಾಕ್ಸ್ದು ಅಕೌಂಟ್ ಡಿಟರ್ಮಿನೇಷನ್ ಮಾಡಬೇಕು ಸಿಸ್ಟಮಲ್ಲಿ. ಅದು ಮಾಡಿದಾಗ ಮಾತ್ರನೇ ಇಲ್ಲಿ ಟ್ರಿಗರ್ ಆಗುತ್ತೆ. ಸೊ ಅದನ್ನ ಹಿಂಗೆ ಮಾಡೋದು ಅಂತ ನನಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಇವಾಗ ಜಸ್ಟ್ ನಾವು ಟ್ಯಾಕ್ಸ್ ಕೋಡ್ನ ಕ್ರಿಯೇಟ್ ಮಾಡೋದು. ಓಕೆ, ಸೊ ಇವಾಗ 0% ಒಂದು ಮಾಡಿದ್ವಿ ನಾವು.
ಸೊ ನೆಕ್ಸ್ಟ್ ಬಂದ್ಬಿಟ್ಟು 5%ಗೆ 1B ಇದೆ. ಸೊ ಇವಾಗ 1B ತಗೋಣ. ಸೊ 1B ಎಂಟರ್. ಸೊ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು 5%ಗೆ. ಸೊ 5. ಸೊ ಇದು ಕೂಡ ಇನ್ಪುಟ್ ಟ್ಯಾಕ್ಸ್ ಎಂಟರ್. ಸೊ ಪರ್ಸೆಂಟೇಜ್ ಇನ್ಪುಟ್ಸ್ CGST ಎಷ್ಟು 5, SGST ಎಷ್ಟು 5, ಸರಿ 2.5. ಸೊ 2.5 ಅಲ್ವಾ, ಟೋಟಲ್ 5. ಸೊ 2.5 ಸೊ ಇದನ್ನ ತೊಗೋಬೇಕು. ಸೊ ಇವಾಗ ನಾವು ಇನ್ಪುಟ್ CGST SGST ಎರಡು ಕಂಪೈನ್ ಮಾಡಿಬಿಟ್ಟು 5% ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ವೆನ್ ಯು ಆರ್ ಗೋಯಿಂಗ್ ಟು ಡೂ ದ ರಿಯಲ್ ಟೈಮ್ ಪೋಸ್ಟಿಂಗ್ಸ್. ಓಕೆ, ಸೊ ನೆಕ್ಸ್ಟ್ ಸೇಮ್. ಸೊ ಇವಾಗ 1B ಆಯಿತು. ಸೊ 1C. ಸೊ 1Cಗೆ ಎಷ್ಟು ಪರ್ಸೆಂಟೇಜು, ಇವಾಗ 5% ಆಯಿತು. ನೆಕ್ಸ್ಟ್ 12 ಇದೆ ಅಲ್ವಾ, ಸೊ 12% ತಗೊಂಡು. ಸೊ ಟ್ಯಾಕ್ಸ್ ಟೈಪ್ಸ್ ಇನ್ಪುಟ್ ಟ್ಯಾಕ್ಸ್ ಎಂಟರ್. ಸೊ 12 ಅಂದರೆ 6%, ರೈಟ್. ಸೊ ಸೆಂಟ್. ಸೊ ಇವಾಗ 1C ಆಯಿತು. 1C ಬಂದ್ಬಿಟ್ಟು ಯಾವುದಕ್ಕೆ 1C 12%. ಸೊ ನೆಕ್ಸ್ಟ್ 18%ಗೆ 1D ಬಂತು. ಎಸ್, ಇವಾಗಿಲ್ಲ, ಬಟ್ ಇವಾಗ 18 ಬರೀ ಬಟ್ ಸ್ಟಿಲ್ ಬಿಫೋರ್ ನಾವು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ 12 ಆಯಿತು. ನೆಕ್ಸ್ಟ್ 18. ಸೊ ಇವಾಗ 9%. ಓಕೆ, ಸೊ ಸೇಮ್. ಸೊ 1E ನೆಕ್ಸ್ಟ್. ಓಕೆ, ಸೊ 18% ಆದಮೇಲೆ ನೆಕ್ಸ್ಟ್ ನಮಗೆ 28%. ಸೊ ಇವಾಗ ಟ್ಯಾಕ್ಸ್ 28%. ಸೊ ಎಂಟರ್. ಸೊ 28% ಅಂತಂದರೆ 14%. ಸೇಮ್. ಓಕೆ, ಸೊ ಇವಾಗ ನಾವು ಇನ್ಪುಟ್ಗೆ ಕಂಪ್ಲೀಟ್ ಆಯಿತು. ಸೊ ಇನ್ಪುಟ್ ಏನಿತ್ತು ಅದಕ್ಕೆಲ್ಲ ಕಂಪ್ಲೀಟ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಔಟ್ಪುಟ್ ಕೂಡ CGST ಆಯಿತು, ಜೊತೆಲಿ SGST ಆಯಿತು. ಸೊ ಇನ್ಪುಟ್ಗೆ ಇನ್ಪುಟ್. ಸೊ ಇಲ್ಲಿಗೆ ಔಟ್ಪುಟ್. ಸೊ ನೆಕ್ಸ್ಟ್ ಔಟ್ಪುಟ್ ಇಲ್ಲಿ ಹಾಕ್ಬೋದು. ಓಕೆ, ಸೊ ಇವಾಗ ಔಟ್ಪುಟ್ಗೂ ಕ್ರಿಯೇಟ್ ಮಾಡೋಣ. ಇವಾಗ 1A 1B 1C 1D ಮಾಡಿ. ಇವಾಗ 2 ತೊಗೋಣ. ಸೊ 2A ಮಾಡ್ಕೊಂತ ಹೋಗೋಣ. ಓಕೆ, 2A 2B ನೆಕ್ಸ್ಟ್ 2C 2D. ಓಕೆ, ಸೇಮ್ ಅದೇ ಸೇಮ್ ಇರಲಿ. ಇದು ಅದೇ, ಈಗ ಪರ್ಸೆಂಟೇಜ್ ಮಾತ್ರ ಡಿಫರೆಂಟ್ ಅಷ್ಟೇ. ಸೊ 2B ನೋಡಿಲ್ಲ. ಸೊ IGST ಸಪ್ರೇಟ್ ಮಾಡಬೇಕು, ಅದಕ್ಕೆ ಮೇಂಟೈನ್ ಮಾಡಿಲ್ಲ. ಓಕೆ, ಸೊ ಇವಾಗ ನೀವು ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. 2A. ಸೊ ಎಂಟರ್. ಸೊ ಇದು ಔಟ್ಪುಟ್ ಟ್ಯಾಕ್ಸ್ ಅಲ್ವಾ. ಸೊ ಔಟ್ಪುಟ್ ಟ್ಯಾಕ್ಸ್ ಸರ್ ಇದು ಔಟ್ಪುಟ್ ಓನ್ಲಿ ಫಾರ್ ಫಾರಿನ್ ವೆಂಡರ್ಸ್ ತಾನೇ ಕ್ರಿಯೇಟ್ ಮಾಡೋದು? ಔಟ್ಪುಟ್ ಯಾವ ಥರ ಟ್ಯಾಕ್ಸ್. ಸರ್ ಇದು? ಇಲ್ಲ ಫಾರಿನ್ ವೆಂಡರ್ಸ್ ಅಂತ ಏನಿಲ್ಲ. ನೀವು ನಾರ್ಮಲಿ ನೀವು ಸೇಲ್ಸ್ ಮಾಡೋದಾಗ್ಲೂ ಹೊರಗಡೆ ನೀವು ಬೇರೆ ಯಾವುದಾದ್ರೂ ಇದಕ್ಕೆ ಮಾಡಿದ್ರು ತೊಗೊತೀವಿ ನಾವು. ಫಾರಿನ್ ವೆಂಡರ್ಸ್ ಅಂತ ಏನಿಲ್ಲ, ತೊಗೋಬೋದು. ನೀವು ಇಂಡಿಯನ್ನಲ್ಲೂ ಕೂಡ ತೊಗೋಬೋದು ಔಟ್ಪುಟ್ ಟ್ಯಾಕ್ಸ್. ಓಕೆ, ಸೊ ನೀವೇನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ? ಇವಾಗ ನೀವು ಟ್ಯಾಲಿಯಲ್ಲಿ ಮಾಡ್ತಾ ಇದ್ರಾ? ಇಲ್ಲ ಆ್ಯಕ್ಚುಲಿ ಇದರಲ್ಲಿ ಮಾಡ್ತಾ ಇದ್ದೀವಿ SAPಯಲ್ಲಿ. ಆವಾಗ ಅದು ಓನ್ಲಿ ಫಾರ್ ಫಾರಿನ್ ವೆಂಡರ್ಸ್ ಮಾತ್ರ ಅದು ಔಟ್ಪುಟ್ ವೇಟ್ ತೊಗೊತಾ ಇತ್ತು. ಇಲ್ಲ. ಸೊ ಎಲ್ಲದಕ್ಕೂ ನಾವೇನು ಮಾಡ್ತೀವಿ ಗೊತ್ತಾ? ಎಲ್ಲದಕ್ಕೂ ನಾವು ಔಟ್ಪುಟ್ ಟ್ಯಾಕ್ಸ್ ಅಂತಲೇ ತೊಗೊಳೋದು. ಸೊ ನೀವು ಇನ್ಪುಟ್ ಟ್ಯಾಕ್ಸ್ ಬಂದ್ಬಿಟ್ಟು ನೀವು ಪರ್ಟಿಕ್ಯುಲರ್ ಆಗಿ ಏನಾದರೂ ನೀವು ಇವಾಗ ಏನಾದರೂ ಒಂದು ಸೇಲ್ಸ್ ಮಾಡ್ತೀರಾ ಅಂತ ಇಟ್ಕೊಂಡು. ಓಕೆ, ಸೊ ಇವಾಗ ಯಾವ್ದಾದ್ರು ಒಂದು ಸೇಲ್ಸ್ ಮಾಡ್ತೀನಿ ಅಂತಂದರೆ ನೀವು ಅದಕ್ಕೆ ಸಪ್ರೇಟ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕರೆಕ್ಟ್.
ಆ್ಯಂಡ್ ಇವಾಗ ಅದೇ ನೀವು ಹೊರಗಡೆ ನೀವು ಬೇರೆ ಥರ ಟ್ರಾನ್ಸಾಕ್ಷನ್ಸ್ ಮಾಡಿದಾಗ ನಿಮ್ಗೆ ಔಟ್ಪುಟ್ಗೂ ಇನ್ಪುಟ್ದು ಮಾಡ್ತೀವಿ. ಇವಾಗ ಔಟ್ಪುಟ್ ಟ್ಯಾಕ್ಸ್ ಮಾಡ್ಬಿಟ್ಟು ನಾರ್ಮಲಿ ಏನು ಮಾಡ್ತೀವಿ ನಾವು, ಯಾರು ವ್ಯಾಟ್ ರಿಜಿಸ್ಟರ್ಡ್ ಆಗಿರುತ್ತಲ್ವಾ, ಸೊ ಆ ಕಸ್ಟಮರ್ಸ್ ಮೇಲೆ ನಾವು ಇವಾಗ ಏನಾದರೂ ಸೇಲ್ಸು ಅಥವಾ ಸರ್ವಿಸಸ್ಸು ಏನಾದರೂ ಕೊಟ್ಟರೆ ಆ ಕಸ್ಟಮರ್ಸ್ಗೆ, ಸೊ ಅದ್ರ ಮೇಲೆ ಇವಾಗ ನಾವು ಔಟ್ಪುಟ್ ಟ್ಯಾಕ್ಸ್ನ ಮಾಡ್ತೀವಿ. ಸೊ ಅದೇ ಇನ್ಪುಟ್ ಟ್ಯಾಕ್ಸ್ ಬಂದ್ಬಿಟ್ಟು ನಾವು ಏನಾದರೂ ಪರ್ಚೇಸ್ ಮಾಡ್ತೀವಿ ವೆಂಡರ್ ಹತ್ರ. ಸೊ ವೆಂಡರ್ ಹತ್ರ ಪರ್ಚೇಸ್ ಮಾಡಿದಾಗ, ಸೊ ಇವೇನು ವೆದರ್ ಇಟ್ ಇಸ್ ಅ ಫಾರಿನ್ ವೆಂಡರ್ ಆರ್ ಡೊಮೆಸ್ಟಿಕ್ ವೆಂಡರ್, ನಾವು ನಾರ್ಮಲಿ ಇಂಡಿಯನ್ ಟ್ಯಾಕ್ಸ್ ಏನಿರುತ್ತೆ ನಮ್ದು ನಾರ್ಮಲ್ ಇದಕ್ಕೆ ಇಂಡಿಯನ್ ಟ್ಯಾಕ್ಸ್ನ ಫಾಲೋ ಮಾಡ್ತೀವಿ. ಸೊ ಅವ್ರೇನು ಅವ್ರ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತಾರೆ ಅದನ್ನ ಅವ್ರ ಟ್ಯಾಕ್ಸ್ ಪ್ರಕಾರ ರೆಕಾರ್ಡ್ ಮಾಡ್ಕೊತಾರೆ. ಓಕೆ ಸರ್. ಸೊ ಇದು ಔಟ್ಪುಟ್ ಟ್ಯಾಕ್ಸ್ 0%. ಓಕೆ, ಸೊ ನೆಕ್ಸ್ಟ್ ಟ್ಯಾಕ್ಸ್ ಟೈಪ್. ಸೊ ಔಟ್ಪುಟ್. ಓಕೆ, ಸೊ ಇವಾಗ ಔಟ್ಪುಟ್ ಟ್ಯಾಕ್ಸ್ ಅಲ್ವಾ, ಇದು ಔಟ್ಪುಟ್ ಆಗಿರೋದ್ರಿಂದ ಔಟ್ಪುಟ್ಟಲ್ಲಿ ಮೆನ್ಷನ್ ಮಾಡಬೇಕು 0%, 0%. ಓಕೆ, ಸೊ 0% ಹಾಕಿ ಸೇವ್ ಮಾಡಬೇಕು. ಸೊ 2A ಆಯಿತು. ಸೊ ನೆಕ್ಸ್ಟ್ 2B. ಓಕೆ, ಸೊ 2Bಗೆ ಸೊ ನೆಕ್ಸ್ಟ್ ಎಷ್ಟು ಪರ್ಸೆಂಟೇಜು, 5% ಔಟ್ಪುಟ್ ಟ್ಯಾಕ್ಸ್. ಓಕೆ, ಸೊ ಇವಾಗ ಔಟ್ಪುಟ್ CGST 5%. ಓಕೆ, ಸೇವ್ ಇಟ್. ಸೊ ನೆಕ್ಸ್ಟ್ 2C. ಸೊ 2C ಬಂದ್ಬಿಟ್ಟು 0 ಆಯಿತು, 5 ಆಯಿತು. ಸೊ ನೆಕ್ಸ್ಟ್ 12%. ಸರ್ ಇದು ಔಟ್ಪುಟ್ ಟ್ಯಾಕ್ಸಿಗೆ ನೀವು 5% CGST ಮತ್ತು SGST ಕೊಟ್ರಿ. ಎರಡು 5 ತಗೊಂಡ. ಓಕೆ, ಮಾಡೋಣ. ಓಕೆ, ಸೊ ಇವಾಗ 12% ಅಲ್ವಾ, ಸೊ 6 ಆಯ್ತಾ. ಓಕೆ, 7. ಸೊ 2B ಅಲ್ವಾ, 2B. ಸೊ ಸೊ 2.5%. Next 7. ಓಕೆ, ಸೊ 2B ಆಯಿತು, 2C ಆಯಿತು, 2D. ಓಕೆ, ಇವಾಗ 12 ಆಯಿತು. ನೆಕ್ಸ್ಟ್ 18. ಔಟ್ಪುಟ್ ಟ್ಯಾಕ್ಸ್. ಒಂದ್ಸಲ ಸೆಲೆಕ್ಟ್ ಮಾಡಿಬಿಟ್ರೆ ತೊಗೊಂಡ್ಬಿಡುತ್ತೆ, ಅದೇ ಪ್ರಾಬ್ಲಮ್. ಮತ್ತೆ ರಿಮೂವ್ ಮಾಡೋದು ಬರಲ್ಲ. ಓಕೆ, ಗೋ ಬ್ಯಾಕ್. ಎಂಟರ್. ಸೊ ಇದು 18%. ಓಕೆ, ಸೊ ನೆಕ್ಸ್ಟ್ ಸೇವ್. ಓಕೆ, ಸೊ ನೆಕ್ಸ್ಟ್ 2E. ಸೊ 18 ಆಯಿತು. ಸೊ 28%. ಸೊ ಇವಾಗ 28% ಅಂದರೆ 14. ಸೈಟ್. ಓಕೆ, ಸೊ ಇವಾಗ ನಾವು ಸೊ ಇನ್ಪುಟ್ CGST SGST ಎರಡು ಕವರ್ ಆಯಿತು. ಬಟ್ ನಾವು ಇಲ್ಲಿ IGST ಮಾತ್ರ ಮಾಡಿಲ್ಲ. ಸೊ IGSTಗೂ ಸಪ್ರೇಟ್ ಮಾಡಬೇಕು, ಇನ್ಪುಟ್ಟು ಆ್ಯಂಡ್ ಔಟ್ಪುಟ್. ಸೊ ಎರಡನ್ನು ಸಪ್ರೇಟ್ ಮಾಡಿ. ಓಕೆ, 5 ಮಿನಿಟ್ಸ್ ತೊಗೊಂಡ್ಬಿಡುತ್ತೆ ಕ್ಲಿಯರ್ ಮಾಡ್ಬಿಡ್ತೀನಿ. ಓಕೆ, ಸೊ 3A ಅಂತ ತಗೊಂಡು, ಸೊ 3A ಅಂತ ತಗೊಂಡು ಇನ್ಪುಟ್ IGST. ಸೊ IGST percentage. ಸೊ ಇನ್ಪುಟ್ ಆಗಿನ V. ಸೊ ಅದೇ ಔಟ್ಪುಟ್ ಆದರೆ ಸೊ ಬೇರೆ A ತಗೋಬೇಕು. ಓಕೆ, ಸೊ ನೆಕ್ಸ್ಟ್ ಇವಾಗ ಸೊ ಇನ್ಪುಟ್ IGST ಅಲ್ವಾ, ಇನ್ಪುಟ್ IGST.
0. ಸೊ ಇಲ್ಲೊಂದೇ ಮೇಂಟೈನ್ ಮಾಡಬೇಕು ಸೈಟ್. ಸೊ ಇದು ಆ್ಯಕ್ಚುಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ರೆ ಬೇರೆ ಎಲ್ಲಾದರೂ ಮೇಂಟೈನ್ ಮಾಡಿದ್ರೆ ಮತ್ತು ಎರರ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರಾಪರಾಗಿ ನೋಡಿಕೊಂಡು ಸೊ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇವಾಗ 3B. ಸೊ ಇನ್ಪುಟ್ IGST 0% ಆಯಿತು. ಸೊ ಇವಾಗ ಅದೇ ಥರ 5%. Next 3C. ಸೊ 5% ಆಯಿತು. ಸೊ ನೆಕ್ಸ್ಟ್ 12%. ಓಕೆ, ಸೊ 12%. ಸೊ ನೆಕ್ಸ್ಟ್ 3D. ಸೊ 12 ಆಯಿತು. ಸೊ ನೆಕ್ಸ್ಟ್ 18. ಸೊ 18%. ಸೆಟ್. ಸೊ ನೆಕ್ಸ್ಟ್ 3E. ಸೊ 18 ಆಯಿತು. ಸೊ ನೆಕ್ಸ್ಟ್ 28. ಸೊ ನೆಕ್ಸ್ಟ್ ಸೆಟ್. ಸೊ ಇವಾಗ ನಾವು ಇನ್ಪುಟ್ ಟ್ಯಾಕ್ಸಲ್ಲಿ ಎಲ್ಲ ಆಯಿತು. ಸೊ ನೆಕ್ಸ್ಟ್ ಔಟ್ಪುಟ್ ಮಾಡಬೇಕು. 3A ಆಯಿತು, 3B, 3C, 3D, 3E ಆಯಿತು. ಸೇಮ್ ಅದೇ ಥರ 4A, 4B, 4C, 4D, 4E. ಕ್ರಿಯೇಟ್ ಮಾಡೋಣ. ಸೊ 4A. ಓಕೆ, ಸೊ ಇದು ಬಂದ್ಬಿಟ್ಟು ಔಟ್ಪುಟ್ ಅಲ್ವಾ. ಸೊ ಔಟ್ಪುಟ್ IGST. ಸೊ 0%. ಔಟ್ಪುಟ್ ಆಗಿರೋದ್ರಿಂದ A ತಗೊಂಡೆ. ಓಕೆ, ಸೊ ಇವಾಗ ಫಸ್ಟ್ ಔಟ್ಪುಟ್ 0%. ಎಂಟರ್, ಸೇವ್ ಇಟ್. ಸೊ ನೆಕ್ಸ್ಟ್ 4B 0% ಆದಮೇಲೆ 5%. ಸೊ 5%. ಸೇವ್ ಇಟ್. ಸೊ ನೆಕ್ಸ್ಟ್ 4E, ಸಾರಿ 4D, ABC, ಸೊ ನೆಕ್ಸ್ಟ್ next 4D. So 18% ಆಯಿತು. 4E. So next 28%. ಓಕೆ, ಸೊ ಇವಾಗ ನಮ್ಮದು ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ಸ್ ಕಂಪ್ಲೀಟ್ ಆಯಿತು. ಓಕೆ, ಸೊ ಜಸ್ಟ್ ಇವಾಗ ಪೆಂಡಿಂಗ್ ಇರೋದೇನು ಅಂದರೆ ಈ ಅಕೌಂಟ್ಸ್ ಅಷ್ಟೇ. ಸೊ GL ಅಕೌಂಟ್ ಡಿಟರ್ಮಿನೇಷನ್ ಒಂದು ಪೆಂಡಿಂಗ್ ಇರುತ್ತೆ. ಓಕೆ, ಸೊ GL ಅಕೌಂಟ್ನ ನಾವು ಇನ್ಪುಟ್ ಟ್ಯಾಕ್ಸ್ಗೆ ಯಾವ GL, ಔಟ್ಪುಟ್ ಟ್ಯಾಕ್ಸ್ಗೆ ಯಾವ GLನ ಕ್ರಿಯೇಟ್ ಮಾಡ್ತೀವಿ ಸಿಸ್ಟಮಲ್ಲಿ ಅದ್ರ ಬೇಸ್ ಮೇಲೆ ಅದನ್ನ ಅಸೈನ್ ಮಾಡಬೇಕಾಗುತ್ತೆ, ಡಿಟರ್ಮಿನ್ ಮಾಡಬೇಕಾಗುತ್ತೆ ಟ್ಯಾಕ್ಸ್ಗೆ. ಸೊ ಅದನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಸೊ ಈ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? ಓಕೆ, ಸೊ ಡೈಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ರೇ, ಇಲ್ಲ ಅಂದರೆ ನಿಮಗೆ ಇಶ್ಯೂಸ್ ಗೊತ್ತಾಗಲ್ಲ. ಓಕೆ, ಸೊ ಡೈಲಿ ಪ್ರಾಕ್ಟೀಸ್ ಮಾಡಿ. ಇಲ್ಲಾಂದರೆ ಸ್ಟಕ್ ಆಗಿದ್ದರೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ, ಇಲ್ಲ ಕ್ಲಾಸ್ ಬಿಗಿನಿಂಗಲ್ಲೇ ಕೇಳಿ ರಿಸಾಲ್ವ್ ಮಾಡ್ಕೊಳ್ಳಿ. ಓಕೆ,
ಸೊ ಪೆಂಡಿಂಗಲ್ಲಿ ಇಟ್ಕೊಬೇಡಿ. ಸೊ ಈ ಟ್ಯಾಕ್ಸ್ದು ಸ್ವಲ್ಪ ಟೈಮ್ ತೊಗೊಂಡು ಅನ್ಕೊಂಡು 10 ಮಿನಿಟ್ಸ್ ಎಕ್ಸ್ಟ್ರಾ, ಬಟ್ ಅದು ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ ಆಗಿದೆಯಲ್ಲ, ಅದು ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ನಾವು ಕ್ಲಾಸಲ್ಲಿ ಜಿ ಎಲ್ ಅಕೌಂಟ್ ಕ್ರಿಯೇಷನ್ಸ್ನ ಮಾಡಬಹುದು. ಸೊ ಇವಾಗ ಜಿ ಎಲ್ ಅಕೌಂಟ್ಸ್ ಎಲ್ಲ ಕ್ರಿಯೇಷನ್ಸ್ ಮಾಡಿದ್ವಿ ಅಂತಂದರೆ ನೆಕ್ಸ್ಟ್ ನಾವು ಪೋಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಜಿ ಎಲ್ ಅಕೌಂಟ್ ಇಸ್ ಇಂಪಾರ್ಟೆಂಟ್ ಟು ಡೂ ದ ಪೋಸ್ಟಿಂಗ್. Okay. Okay, then fine. So if you guys don't have any doubt, then we can wind up the call for the day. So we'll meet tomorrow. Okay. Bye. Good night.